ಈಗ ಇಷ್ಟು ದಿನ ಸತ್ಸಂಗ ಮಾಡ್ತಾ ಇದ್ದೀವಿ, ಬರ್ತಾ ಇದ್ದೀರಾ, ಹೋಗ್ತಾ ಇದ್ದೀರಾ, ಎಲ್ಲ ನಡೀತಾ ಇದೆ. ಯಾವುದ್ರ ಬಗ್ಗೆ ವಿಚಾರ ನಡೀತಾ ಇದೆ, ಯಾವ ಪಂಥದಲ್ಲಿದ್ದೀವಿ, ಏನು ಅನ್ನೋದನ್ನ ನಾವು ಫಸ್ಟು ಅರ್ಥ ಮಾಡ್ತೀವಿ. ಪ್ರಪಂಚ ಯಾವಾಗ ಅಂದರೆ ವಿಷ್ಣುನೇ ಹೇಳಿರೋ ಪ್ರಕಾರ ಕೃಷ್ಣನ ಅವತಾರ ತಾಳದಾಗ ಸಂಭವಾಮಿ ಯುಗೆ ಯುಗೆ. ಹೌದು, ಸಂಭವಾಮಿ ಯುಗೆ ಯುಗೆ ಅಂತಂದರೆ ಎಷ್ಟು ದಶಾವತಾರದಲ್ಲಿ ನಾನು ಬರ್ತೀನಿ ಅಂತ ಹೇಳ್ಬೋದು. ವಿಷ್ಣು ದಶಾವತಾರದಲ್ಲಿ ಬಂದು ಭೂಮಿನ ಕಾಪಾಡ್ತೀನಿ, ಕೊನೆಯದಾಗಿ ನಾನು ಕಲ್ಕಿ ಅವತಾರದಲ್ಲಿ ಬಂದು ಕಾಪಾಡ್ತೀನಿ ಅಂತ ಹೇಳಿರೋದು. ಇನ್ನೂ ಕಲ್ಕಿ ಅವತರಣಿಕೆ ಆಗಲಿಲ್ಲ. ಆದರೆ ಸಮಾಜ ನೋಡಿ ಯಾವ ರೀತಿ ಸಮಾಜ ಎಷ್ಟೆಲ್ಲ ಮಾರ್ಪಾಡುಗಳಾಗ್ತಾ ಇದೆ. ನಮ್ಮ ಮಹಂತರು ಹೇಳ್ತಾ ಇದ್ರು, ರಂಗಸ್ವಾಮೀಜಿ ಮಹಂತರು ಹೇಳ್ತಾ ಇದ್ರು, ಈ ಒಂದು ವಾತಾವರಣ ಯಾವ ರೀತಿ ಹದಗೆಡುತ್ತೆ, ಎಲ್ಲ ಬೆಂಗಳೂರಿಗೆ ಬಂದರು ಅಂತ ಹೇಳ್ತಾರೆ. ಯಾತಕ್ಕೋಸ್ಕರ ಬೆಂಗಳೂರಿಗೆ ಬಂದರು? ಸುಖವಾಗಿರೋಣ ಅಂತ ಬಂದರು. ಬೆಂಗಳೂರು ಯಾವ ರೀತಿ ಇತ್ತು ಅಂತ ನೀವೆಲ್ಲರೂ ಗೊತ್ತಿದೆ ನಿಮಗೆ. ಈ ಥರ ಫ್ಯಾನ್ ಹಾಕ್ಕೊಂಡು ಕೂತ್ಕೋತಾ ಇರಲಿಲ್ಲ. ಬೇಸಿಗೆ ಬಂದಾಗಲೂ ಸಹ ನಮಗೆ ಫ್ಯಾನ್ ಅನ್ನೋದೇ ಇರಲಿಲ್ಲ. ನಾನು ಸಣ್ಣ ಹುಡುಗ ಆಗಿದ್ದೆ, ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಮೊದಲನೇ ಬಾರಿಗೆ ನಮಗೆ ಫ್ಯಾನ್ ಬಂದಿದ್ದು, ಮನೆಗೆ ತಂದು ಹಾಕ್ಸಿದ್ದು ಎಲ್ಲ ನೋಡಿದ್ದೀನಿ. ಅದಕ್ಕೆ ಮೊದಲೆಲ್ಲ ನಮಗೆ ಮನೆಯಲ್ಲಿ ಫ್ಯಾನ್ ಕೂಡ ಇರ್ತಿರ್ಲಿಲ್ಲ, ಈ ಸೆಕೆ ಅನ್ನೋದೇ ಇರ್ತಿರ್ಲಿಲ್ಲ. ಯಾಕೆ ಈ ಥರ ಪ್ರಕೃತಿ ವಿಕೋಪಕ್ಕೆ ಹೋಗ್ತಾ ಇದೆ ಅಂತಂದರೆ, ನಾವೇ ಮಾಡಿಕೊಂಡಿರ್ತಕ್ಕಂಥ ಒಂದು ತಪ್ಪುಗಳಿವೆ. ಇವತ್ತು ಪ್ರಪಂಚಾದ್ಯಂತ ಹೇಳ್ತಾರೆ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾರೆ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು? ಇಡೀ ಪ್ರಪಂಚನೇ ಸುಡ್ತಾ ಇದೆ, ಭೂಮಂಡಲನೇ ಸುಡ್ತಾ ಇದೆ. ಇದು ಕಾರಣಕರ್ತರು ಯಾರು? ನಾವೇ, ಸ್ವಯಂ ನಾವೇ. ಅದರಿಂದ ಈ ರೀತಿಯಾಗಿ ಬೆಳ್ಕೊಂಡು ಹೋಗ್ತಾ ಇರೋದಲ್ಲದೆ ಅನ್ಯ ಮಾರ್ಗಗಳನ್ನ ಹಿಡಿತಾ ಹೋಗ್ತಾ ಇದ್ದಾರೆ ಜನ. ಯಾತಕ್ಕಾಗಿ ಅನ್ಯ ಮಾರ್ಗಗಳನ್ನ ಹಿಡಿತಾ ಹೋಗ್ತಾ ಇದ್ದಾರೆ? ಸುಲಭವಾಗಿ ಜೀವನ ಮಾಡಲಿಕ್ಕೆ ಅಂತ ಆಸೆ ಪಟ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರಿಂದ ಈ ಒಂದು ಕಬೀರ್ ಪಂಥದಲ್ಲಿ ಮೊನ್ನೆ ಹಜೂರ್ ಸಾಹೇಬರು ಪ್ರವಚನ ಮಾಡುವಾಗ ಶುಚಿತ್ವದ ಬಗ್ಗೆ ಹೇಳಿದ್ದಾರೆ. ಶುಚಿತ್ವ, ಅದ್ರ ಬಗ್ಗೆ ಎಷ್ಟು ಹೇಳಿದ್ದಾರೆ? ಶುಚಿತ್ವದ ಬಗ್ಗೆ ನಾವು ಗಮನ ಹರಿಸಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಶುಚಿತ್ವದ ಬಗ್ಗೆ ಅಂದರೆ ಸಸ್ಯಾಹಾರಿಗಳಾಗಿರಬೇಕು, ಮಾಂಸಾಹಾರಿಗಳಾಗಬಾರ್ದು ಅಂತಕ್ಕಂಥದ್ದಾಗಿರಬೇಕು, ಮದ್ಯವ್ಯಸನಿಗಳಾಗಬಾರ್ದು ಅಂತ ಹೇಳಿ. ಮದ್ಯವ್ಯಸನಿಗಳು ಅಂತಂದರೆ ಹಲವಾರು ಮದ್ಯಗಳ ಒಂದು ಇದಿದೆ. ಅದಲ್ಲದೆ ಅಫೀಮು ಆ ಥರದ್ದೆಲ್ಲ ಮೈ ಮರೆಸ್ತಕ್ಕಂಥ ಒಂದು ಹಲವಾರು ವಿಧವಾದ ಒಂದು ಇದಕ್ಕೆ ನಾವು ನಮ್ಮ ಯುವ ಪೀಳಿಗೆ ಹಾಳಾಗ್ತಾ ಇದೆ. ಮನಸ್ಸಿನ ಒಂದು ಕಲ್ಮಶ, ದುಃಖ ಅಂತ ಹೇಳ್ತಾರೆ, ಅಥವಾ ಸ್ಟ್ರೆಸ್ ಅಂತ ಹೇಳ್ತಾರೆ. ಸ್ಟ್ರೆಸ್ ಯಾತಕ್ಕೆ ಸ್ಟ್ರೆಸ್ ಬಂತು? ಯಾತಕ್ಕೆ ಬಂತು ಸ್ಟ್ರೆಸ್? ಆಸೆ ಈಡೇರಲಿಲ್ಲ, ನನಗೆ ಸ್ಟ್ರೆಸ್ ಇದೆ. ಅಥವಾ ಒತ್ತಡ, ಸ್ಟ್ರೆಸ್ ಅಂದರೆ ಒತ್ತಡ.
ಅತಿಯಾದ ಒತ್ತಡ ನನಗೆ ನನ್ನನ್ನು ಈ ಒಂದು ವಿಧವಾದ ಕಷ್ಟಗಳನ್ನು ಕೊಟ್ಟಿದ್ದಕ್ಕೆ ಯಾವ ರೀತಿ ಆಲೋಚನೆಗಳು ಬರುತ್ತೆಪ್ಪ ಅಂತಂದರೆ, ಮನುಷ್ಯ ಸಾಯಬೇಕು ಅಂತ ಹೇಳ್ತಾ ಒಂದು ನಿರ್ಣಯ ಮಾಡ್ಕೊಂಡು ಬಿಡ್ತಾನೆ. ಅಂಥ ಒಂದು ಮಟ್ಟಿಗೆ ಆ ಒತ್ತಡಕ್ಕೆ ಒಳಗಾಗ್ತಾರೆ. ಅದರಿಂದ ಕಬೀರ್ ಪಂಥದಲ್ಲಿ ಹೇಳೋದು, ಸ್ವಚ್ಛತೆ ಅಂತಕ್ಕಂಥದ್ದು ಯಾವ ಸ್ವಚ್ಛತೆ? ಜಾಗ, ನಾವಿರ್ತಕ್ಕಂಥ ಒಂದು ಪರಿಸರ ಅದು ಸ್ವಚ್ಛವಾಗಿರ್ಬೇಕು. ಅದು ಸ್ವಚ್ಛವಾದಾಗ ನಮ್ಮ ಮನಸ್ಸೇನಾಗುತ್ತೆ? ಸ್ವಚ್ಛವಾಗತ್ತೆ. ನೋಡಿ, ನಿಮ್ಮ ಮನೆಯಲ್ಲಿ ಯಾವತ್ತಾದರೂ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳೇ ಆಗಲಿ ಯಾರೇ ಆಗಲಿ ಒಂದಷ್ಟು ಬಟ್ಟೆಗಳು ಮಂಚದ ಮೇಲೆ ಹಾಕ್ಬಿಟ್ಟಿರ್ತಾರೆ, ಬೆಡ್ಶೀಟ್ಗಳು ಮಡ್ಚಿಟ್ಟಿರಲ್ಲ, ದಿಂಬು ಹೆಂಗಂದ್ರೆ ಹಂಗೆ ಎಸ್ದಿರ್ತಾರೆ ರೂಮ್ನಲ್ಲಿ, ಹಾಲ್ನಲ್ಲಿ ಕಸ ಹಂಗೆ ಇರುತ್ತೆ, ಎತ್ತಿರಲ್ಲ. ಅವಾಗ ನಿಮ್ಗೆ ಯಾವ ರೀತಿ ಮನಸ್ಸು ಒಂದು ಕೋಪ ತಾಪಗಳಿಗೆ ಅದು ಎಡೆ ಮಾಡಿಕೊಡುತ್ತೋ, ಅದೇ ರೀತಿ ಆ ಸ್ವಚ್ಛತೆ ಅಂತಕ್ಕಂಥದ್ದು ಸಂಬಂಧ ಇದೆ. ನೋಡಿ, ಮನಸ್ಸಿಗೂ ಸ್ವಚ್ಛತೆಗೂ ಸಂಬಂಧ ಇದೆ. ಅದರಿಂದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಅಂತ ಹೇಳೋದು ಅದಕ್ಕೋಸ್ಕರ. ಯಾತಕ್ಕೆ? ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸು ಶುದ್ಧವಾಗಿರಬೇಕು, ಮನಸ್ಸು ಸ್ವಚ್ಛವಾಗಿರಬೇಕು ಅಂತಂದರೆ ಅದಕ್ಕೇನು ಬೇಕು? ನಮಗೆ ಪರಿಸರ ಸ್ವಚ್ಛವಾಗಿರಬೇಕು. ಅದು ಸ್ವಚ್ಛವಾಗಿದ್ದರೆ ಬೇರೆದೆಲ್ಲ ನಮಗೆ ಆನಂದವಾಗಿರುತ್ತೆ, ಇಲ್ಲದಿದ್ದರೆ ಮನಸ್ಸು ಕೆಡ್ತಾ ಹೋಗುತ್ತೆ. ಅದರಿಂದ ಇಲ್ಲಿ ध्याय कहिए मुख्य सिद्धांत जिससे अपना नित्य हित हो अथवा कल्याण हो, ऐसे विचार को पारक द्वारा पक्का निश्चय करना ही परम पुरुषार्थ है. ಅದರಿಂದ ಯಾವುದರ ಬಗ್ಗೆ ನಾವು ಧ್ಯಾನ ಇಟ್ಕೋಬೇಕು ಅಂತಂದರೆ, ಯಾವುದು ಮುಖ್ಯ ಸಿದ್ಧಾಂತವಾಗಿ ಇಟ್ಕೋಬೇಕು ಅಂದರೆ, ಜಿಸ್ಸೆ ಅಪ್ನಾ ನಿತ್ಯ ಹಿತ್ ಹೋ ಅಥವಾ ಕಲ್ಯಾಣ ಹೋ. ನಮ್ಗೆ ಯಾವಾಗ ಯಾವುದು ನಿತ್ಯ ಕಲ್ಯಾಣಕಾರಿಯಾಗಿರ್ತಕ್ಕಂಥದ್ದಾಗಿರುತ್ತೋ ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ನಿತ್ಯವೂ ನಮ್ಗೆ ಹಿತ ಅನಿಸೋದು. ಹಿತ ಅನಿಸೋದು ಯಾವ್ದು? ಹಿತ ಅನಿಸೋದು ನಮ್ಗೆ ಯಾವ್ದು ಹಿತ ಅನಿಸ್ಬೇಕು? ಯಾವ್ದು ಕಲ್ಯಾಣಕಾರಿ ಅನಿಸ್ಬೇಕು ಅನಿಸುತ್ತೆ. ಅದಕ್ಕೆ ಏನು ಮಾಡ್ಕೋಬೇಕು? ಸತ್ಸಂಗ ಮಾಡಬೇಕು. ಸುಖವಾಗಿರ್ಬೇಕು ಅಂತಂದ್ರೆ ಏನೋ ಐಷಾರಾಮಿ ಜೀವನಾನೇ ಸುಖ ಅಲ್ಲ. ದುಡ್ಡು ಸಂಪಾದನೆ ಮಾಡೋದೇ ಸುಖ ಅಲ್ಲ. ಇವತ್ತು ದುಡ್ಡು ಮಾಡ್ತಾ ಇರೋನು ಏನು ಮಾಡ್ತಾ ಇದ್ದಾನೆ ಅಂದರೆ ಅಳ್ತಾ ಇದ್ದಾನೆ. ಎಷ್ಟು ನಮಗೆ ವಯೋಮಿತಿ ಇರುತ್ತೆ ಅಂದಾಜು? ಸುಖ ಪಡಬೇಕು ಅಂತಂದ್ರೆ ನಮ್ಮ ವಯೋಮಿತಿ ಅಂದಾಜು ಎಷ್ಟು? 45 ವರ್ಷ. 40ರಿಂದ 50 ವರ್ಷದೊಳಗೆ ಎಲ್ಲ ಮುಗಿದೋಗುತ್ತೆ. 60 ವರ್ಷ ಆಗ್ತಾ ಇದ್ದಂಗೆ ಸರ್ಕಾರದವರೇ ನಿಮಗೆ ಮನೆಗೆ ಕಳಿಸ್ತಾರೆ. ಅದು ಯಾವ ಮಾಡಿರೋದು? ನಿಯಮ ಯಾಕೆ ಮಾಡಿರೋದು? ನಾವೇ ಮಾಡಿರೋದು. ಅದಕ್ಕೆ ನಿಮ್ಮ ಶಕ್ತಿ ಅಷ್ಟಕ್ಕೆ ಇರೋದು, ಸ್ಥೀಮಿತವಾಗಿದೆ. ನಂತರದಲ್ಲಿ ನಿಮಗೆ ಆನಂದವಾಗಿ ಇರಲಿಕ್ಕೆ ಅಂದರೆ ಕೆಲಸ ಮಾಡಲಿಕ್ಕೆ ನಿಮಗೆ ನೀವು ಅಶಕ್ತರು ಅಂತ ರಿಟೈರ್ಮೆಂಟ್. ಆದ್ದರಿಂದ ನಿತ್ಯವೂ ಹಿತವಾಗಿರಬೇಕು. ನಾವು ಒಳ್ಳೆ ಇದರಲ್ಲಿರಬೇಕು ಅಂತಂದರೆ ನಾವೇನು ಮಾಡಬೇಕು? ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಒಂದು ಕಥೆ ಇದೆ ನೋಡಿ, ಹೇಳ್ತೀನಿ. ಒಬ್ಬಾಕೆ ದಿನನಿತ್ಯವೂ ಪೂಜೆ ಪುನಸ್ಕಾರ ಭಕ್ತಿ ಆಚರಣೆ ವಿಚಾರ ಇಷ್ಟೇ ಹಾಕಿದ್ದು ಕೆಲಸ. ಬೆಳಗ್ಗೆ ಆಯಿತು, ಸ್ವಚ್ಛತೆ ಮಾಡು, ಮನೆಯೆಲ್ಲ ಶುದ್ಧ ಮಾಡು, ಎಲ್ಲ ಮಾಡಿ ದೇವ್ರ ಮನೆಯಲ್ಲಿ ದೀಪ ಹಚ್ಚು, ನೈವೇದ್ಯ ಇಡು, ಪೂಜೆ ಮಾಡು, ಆರತಿ ಮಾಡು, ಭಜನೆ ಮಾಡು, ಎಲ್ಲ ಆಯಿತು. ಇದೆಲ್ಲ ಮಾಡಿಕೊಂಡಿದ್ದು ಒಳಗಡೆ ಬಂದು ಅದು ಇದು ನೋಡೋದು. ಪಕ್ಕದ ಮನೆಯವರು ಎಲ್ಲ ಆನಂದವಾಗಿದ್ದಾರೆ, ಅವ್ರ ಮನೇಲಿ ಟಿವಿ ತಗೊಂಡ್ಬಂದಿದ್ದಾರೆ. ಇವ್ರ ಮನೆಯಲ್ಲೇ ನೋಡಿದ್ರೆ ಅವ್ರ ಮನೆಯಲ್ಲಿ ಬೇರೆ ಏನೋ ತಂದಿದ್ದಾರೋ, ಬೇರೆ ಏನೋ ದೊಡ್ಡದಾಗಿದ್ದಾರೆ, ವೈಭವೋಪೇತವಾಗಿದ್ದಾರೆ, ಕಾರ್ ಇದೆ, ಬಂಗ್ಲೆ ಇದೆ, ಎಲ್ಲ ಇದೆ.
ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀನಿ, ಆದರೆ ದೇವರು ನನಗೆ ಯಾಕೆ ಒಲಿತಾ ಇಲ್ಲ, ನನಗೆ ಯಾಕೆ ಸುಖ ಕೊಡ್ತಾ ಇಲ್ಲ? ಈ ಪ್ರಶ್ನೆ ಯಾಕೆ ನಾವು ಅತಿಯಾಗಿ ಕಾಡ್ತಾ ಇರುತ್ತೆ, ದಿನನಿತ್ಯವೂ ಕಾಡ್ತಾ ಇರುತ್ತೆ. ಆದರೂ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಒಂದು ದಿವಸ ಏನಾಗುತ್ತೆ, ಯಾವುದೋ ಮಹಾತ್ಮರು ಬಂದಿರ್ತಾರೆ ಆ ಊರಿಗೆ. ಆಕೆನೂ ಹೋಗ್ತಾಳೆ. ಎಲ್ಲಾರ್ದು ಎಲ್ಲ ಸತ್ಸಂಗ ಆದಮೇಲೆ ಎಲ್ಲ ನಮಸ್ಕಾರ ಎಲ್ಲ ಮಾಡ್ಕೊಂಡು ಹೋದ್ಮೇಲೆ ಒಬ್ಬಟ್ಟಿಯಾಗಿರ್ತಾಳೆ. ಹೋಗಿ, ಗುರುಗಳೇ, ನಂದು ಒಂದೇ ಒಂದು ಚಿಂತೆ ಇದೆ, ಒಂದು ಪ್ರಶ್ನೆ ಇದೆ, ನಿಮ್ಮಲ್ಲಿ ನಾನು ಅದು ಪರಿಹಾರ ಕೇಳಬೇಕು ಅಂತೇಳಿ. ಏನು ಕೇಳಮ್ಮ ಅಂತ ಹೇಳ್ತಾರೆ. ನೋಡಿ ಸ್ವಾಮಿಗಳೇ, ನಾನು ನಿತ್ಯವೂ ಸಹ, ಪ್ರತಿನಿತ್ಯವೂ ಸಹ ದೇವರ ಭಕ್ತಿ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಏನೇನೆಲ್ಲ ಅಲ್ಲೇ ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ. ನಿಷ್ಠೆಯಿಂದ ಅಂದರೆ ಏನು? ಬೇರೆ ಯಾವುದೇ ವಿಚಾರ ತಲೆಗೆ ಹಚ್ಕೊಳ್ಳದೆ ಪೂಜೆ ಮಾಡ್ತಾ ಇದ್ದೀನಿ. ಆದರೂ ಕೂಡ ನೋಡಿ, ಅಲ್ಲಿ ಯಾರೋ ಹೋಗ್ತಾ ಇರ್ತಾರೆ, ಅವನು ತೋರಿಸ್ಬಿಟ್ಟು ಅವ್ರು ಎಷ್ಟು ಚೆನ್ನಾಗಿದ್ದಾರೆ ನೋಡಿ ಸ್ವಾಮಿಗಳೇ, ಎಷ್ಟು ಆನಂದವಾಗಿದ್ದಾರೆ, ನನಗೆ ಯಾಕೆ ಆನಂದ ಸಿಗ್ತಿಲ್ಲ? ಅವ್ರಿಗೆ ಐಶ್ವರ್ಯ ಇದೆ ಸ್ವಾಮಿ, ಅವ್ರಿಗೆ ಇದಿದೆ ಸ್ವಾಮಿ, ಅವ್ರ ಮಕ್ಕಳು ಮನೆಗಳೆಲ್ಲ ಅಮೇರಿಕಾದಲ್ಲಿದ್ದಾರೆ ಸ್ವಾಮಿ, ಹಿಂಗೆಲ್ಲ ಹೇಳ್ಕೊಂಡು ಹೇಳ್ತಾರೆ. ಅವಾಗ, ಹೌದಮ್ಮ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಒಂದು ಕೆಲಸ ಮಾಡು, ನಾಳೆ ನೀನು ಬರಬೇಕಾದ್ರೆ ಏನು ಮಾಡಬೇಕು? ನೀರು, ಒಂದು ಚೊಂಬು ತುಂಬ ನೀರು ಹಿಡ್ಕೊಂಬ, ಮತ್ತು ಒಂದು ಹಾರ, ದೇವ್ರ ಪೂಜೆ ಮಾಡೋಕ್ಕೆ, ಅರ್ಚನೆ ಮಾಡೋಕ್ಕೆ ಒಂದು ಹಾರ ತೊಗೊಂಬ ಅಂತ ಹೇಳ್ಬಿಟ್ಟು ಹೇಳಿ ಕಳಿಸ್ತಾರೆ. ಆಕೆ ಏನು ಮಾಡ್ತಾಳೆ, ಹೂವಿನ ಹಾರ ಇಟ್ಕೊಂಡು ಗುರುಗೆ ತೊಗೊಂಡು ಬರ್ತಾಳೆ. ನೇರವಾಗಿ ಮನೆಯಿಂದ ಅಲ್ಲೊಬ್ಬರು ತಂದು ನೀರಿನ ಚೊಂಬು ತೋರಿಸ್ತಾಳೆ. ಸ್ವಾಮಿ, ನಿಮ್ಮ ಎದುರುಗಡೆ ನೀರಿನ ಚೊಂಬು ಬಿಟ್ಟಿದ್ದೀನಿ ಅಂತ. ಆವಾಗ ಸ್ವಾಮಿಗಳು ಕೇಳ್ತಾರೆ, ಹೆಂಗಮ್ಮ ಬಂದೆ ನೀನು ಅಂತ ಕೇಳ್ತಾರೆ. ಸ್ವಾಮಿ, ನೇರವಾಗಿ ಮನೆಯಿಂದ ಚೊಂಬಲ್ಲಿ ನೀರು ಚೆಲ್ಲಬಾರ್ದು ಅಂತ ಹೇಳಿದ್ರೆ ನಾನು ಚೆಲ್ಲಿಲ್ಲ ಸ್ವಾಮಿ, ಒಂದು ತೊಟ್ಟು ಹನಿ ಬಿದ್ದಿಲ್ಲ, ನೇರವಾಗಿ ಮನೆಯಿಂದ ಇಲ್ಲಿವರೆಗೂ ಬಂದೆ. ಅಮ್ಮ, ಅಕ್ಕಪಕ್ಕದಲ್ಲೆಲ್ಲ ನೋಡ್ಕೊಂಬಂದಮ್ಮ. ಇಲ್ಲ ಸ್ವಾಮಿಗಳು, ಏನು ನೋಡಲಿಲ್ಲ ನಾನು, ನೀವು ಹೇಳಿದ್ರಿ ನೀರಲ್ಲಿ ಚೆಲ್ಲುತ್ತೋ ಅನ್ನೋ ಬೈಯಕ್ಕೆ ಆ ಕಡೆ ನೋಡಲಿಲ್ಲ, ಈ ಕಡೆ ನೋಡಲಿಲ್ಲ. ಮತ್ತೆ ಹೆಂಗೆ ಬಂದೆ ಸ್ವಾಮಿ? ನೆಟ್ಟಿಗೆ ಬಂದೆ ನೋಡಮ್ಮ, ಅಲ್ಲಿ ಯಾವುದೋ ಹಿಂಗಿಬ್ಬರು ಹೆಂಗಸ್ರ ಜಗಳ ಆಡ್ತಾ ಇತ್ತು, ನೋಡ್ಕೊಂಬಂದ. ಇಲ್ಲ ಸ್ವಾಮಿಗಳೇ, ಈ ಕಡೆ ಯಾರು ಆಕೆ ಗೋಳಾಡ್ತಾ ಇದ್ದು ನೋಡ್ದ ನೀನು? ಇಲ್ಲ ಸ್ವಾಮಿಗಳೇ. ಅಲ್ಲಮ್ಮ, ಇಷ್ಟು ವರ್ಷದಿಂದ ಹಲವಾರು ಜನದ್ದು ಕತೆ ಹೇಳ್ಕೊಂಡ್ಬರ್ತಾರೆ ಸ್ವಾಮಿಗಳು. ಅದಾದ್ಮೇಲೆ ಹೇಳ್ತಾರೆ, ಇಷ್ಟು ದಿವಸ ನೀನು ದೇವ್ರ ಪೂಜೆ ಮಾಡ್ತಾ ಇದ್ಯಾ, ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ ಅಂತ್ಯ. ನೀನೇನು ಮಾಡ್ತಾ ಇದ್ಯಾ? ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ಬಿಟ್ಟು ಏನು ಮಾಡ್ತಾ ಇದ್ಯಾ? ಹೊರಗಡೆ ಬಂದು ಅಲ್ಲಿ ಇಲ್ಲಿ ನೋಡ್ಕೊಂಡೇ ಇದೆಯಾ. ಅವ್ರೇನು ಮಾಡ್ತಾರೆ, ಇವ್ರೇನು ಮಾಡ್ತಾರೆ, ಅವ್ರು ಯಾವ ರೀತಿ ಇದ್ದಾರೆ, ಇವ್ರು ಯಾವ ರೀತಿ ಇದ್ದಾರೆ ಅಂತ ಹೇಳಿ ನೀನೇನು ಮಾಡ್ತಾ ಇದ್ಯಾ? ನಿತ್ಯವೂ ಇದರಲ್ಲೇ ಇದೆಯಾ. ಆದ್ದರಿಂದ ಇವತ್ತು ಬರಬೇಕಾದ್ರೆ ನೀನೇನು ಮಾಡಿದೆ? ನಿನ್ನ ದೃಷ್ಟಿ ಎಲ್ಲಿತ್ತೋ, ಏಕಾಗ್ರತೆ ಇತ್ತು ನಿನ್ನ ಇದರಲ್ಲಿ, ಭಕ್ತಿಯಲ್ಲಿ. ಗುರುಗಳು ಹೇಳಿದ್ದಾರೆ, ಅದನ್ನು ನಾನು ಪಾಲಿಸಬೇಕು ಅಂತ ಹೇಳಿ ಏಕಾಗ್ರತೆಯಿಂದ ತಗೊಂಡು ಬಂದು, ನಿಷ್ಠೆಯಿಂದ ತಗೊಂಡು ಇವತ್ತಿಟ್ಟೆ. ಆ ನಿಷ್ಠೆ, ಏಕಾಗ್ರತೆ ಅನ್ನೋದು ಯಾವುದ್ರ ಮೇಲೆ ಇಡಬೇಕು? ನೀನು ಮಾಡೋ ಕರ್ತವ್ಯದಲ್ಲಿ, ಕೆಲಸದಲ್ಲೇ ಇರಬೇಕು. ದೇವ್ರ ಮೇಲೆ ಹಾಕ್ಬಿಟ್ಟು ನಾನು ದೇವ್ರ ಭಕ್ತಿ ಮಾಡ್ತಾ ಇದ್ದೀನಿ ಅಂದರೆ ದೇವ್ರು ಏನು ಕೊಡಲ್ಲಪ್ಪ. ನೀನು ನಿಷ್ಠೆಯಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ರೇ ನಿನಗೆ ಒಳ್ಳೆಯದಾಗೋದು. ಆ ಕಡೆ ಈ ಕಡೆ ನೋಡ್ಕೊಂಡು ಹೇಳ್ತಾ ಇದ್ದಲ್ಲ, ಅವ್ರ ಮನೆಯಲ್ಲಿ ಕಾರಿದೆ, ಬಂಗ್ಲೆ ಇದೆ ಅಂತ ಅವರೇ ಕಿತ್ತಾಡ್ತಾ ಇದ್ದಿದ್ದಲ್ಲಿ. ಬಂಗ್ಲೆ ಕಾರು ಇದ್ದವರು ಯಾರಿಗೋ ಸಾಲ ಕೊಟ್ಬಿಟ್ಟು ಆಕೆ ದುಡ್ಡು ಕೊಡದೆ ಅವರಿಬ್ರು ಕಿತ್ತಾಡ್ತಾ ಇದ್ರು. ಅದನ್ನು ನೋಡಲಿಲ್ಲ ನೀನು. ಅವ್ರು ಆನಂದವಾಗಿದ್ರು. ಎಷ್ಟರವರೆಗೂ ಆನಂದವಾಗಿದ್ಲು ಆಕೆ? ಸಾಲ ತಗೊಂಡು ಅದನ್ನು ಮುಗಿಸೋವರೆಗೂ ಆನಂದವಾಗಿದ್ಲು. ಕೊಡಬೇಕಾದ್ರೆ ಈಕೆಗೂ ಕೋಪ, ಆಕೆಗೂ ಕೋಪ. ಯಾಕೆ? ಅವಳು ಶ್ರೀಮಂತಳು ಆಕೆ, ಇವರು ಬಡವರು. ಇವರು ಕೊಡೋಕ್ಕಾಗಲಿಲ್ಲ, ಆನಂದವಾಗಿದ್ರು, ಅವ್ರು ಶ್ರೀಮಂತರಾಗಿದ್ರು. ಆ ರೀತಿಯಾಗಿ ನೀನು ಎಷ್ಟೇ ಭಕ್ತಿ ಮಾಡು, ಪೂಜೆ ಮಾಡು, ದೇವರಿಗೆ ಬೇಡ ಅಂದಿಲ್ಲ, ಆದರೆ ಏಕಾಗ್ರತೆಯಿಂದ ನೀನು ಕೆಲಸ ಮಾಡು. ಅದರಿಂದ ಕಬೀರ್ ಸಾಹೇಬರು ಹೇಳೋದದೇ,
ಬಸವಣ್ಣವ್ರು ಹೇಳಿರೋದು ಅದೇ, ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಬಸವಣ್ಣವರು. ಕಬೀರ್ ಸಾಹೇಬರು ಅಷ್ಟೇ, ನೀನು ಕಷ್ಟಪಟ್ಟು ಕೆಲಸ ಮಾಡಿ ಈ ದುಡಿದಿದ್ದರಲ್ಲಿ ಒಂದು ಭಾಗನ ದಾನ ಧರ್ಮಕ್ಕೆ ಎತ್ತಿದ್ದು ಅಂತಾರೆ ಕಬೀರ್ ಸಾಹೇಬರು. ಆ ರೀತಿಯಾಗಿ ಎಲ್ಲರೂ ಹೇಳೋದು, ತತ್ವಜ್ಞಾನಿಗಳೇ ಆಗಲಿ ಮಹಾತ್ಮರುಗಳೇ ಆಗಲಿ ಯಾರು ಹೇಳೋದು, ದೇವ್ರನ್ನ ನಂಬ್ಕೊಂಡು ಕೂತ್ಕೋ ಅಂದರೆ ದೇವರು ಬಂದು ನಮ್ಗೇನೂ ಮಾಡಲ್ಲ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ಕಳಿಬೇಕಾದ್ರೆ ನೀವೇ ದುಡಿದು ನೀವೇ ಸಂಪಾದನೆ ಮಾಡಿ ನೀವೇ ನಿಷ್ಠೆಯಿಂದ ಅದನ್ನು ಕಾಪಾಡಿಕೊಂಡ್ರೆ ಮಾತ್ರ ಅದಕ್ಕೆ ಒಂದು ಬೆಲೆ ಅಂತ ಹೇಳ್ತಾರೆ. ಆಮೇಲೆ ಪ್ರಶ್ನೆ, ಹಮ್ ಕೌನ್ ಹೈ, ನಾವ್ಯಾರು ಅಂತ ಹೇಳಿ, ಹಮೇ ಕರ್ಮೋಂ ಕಾ ಭೋಗ್ ಪುನಃ ದೇರ್ ಗರ್ಕೆ ಭೋಗ್ನಾ ಪಡೇಗಾ ಯಾ ನೈ. ನಾನು ಯಾರು ಪ್ರಶ್ನೆ ಹಾಕ್ಕೊಂಡ್ರೆ, ಮತ್ತೆ ಇನ್ನೊಂದು ಹಮೇ ಕರ್ಮೋಂ ಕಾ ಭೋಗ್, ಕರ್ಮಗಳ ಫಲನ ಪುನಃ ದೇ ಗರ್ಕೆ ಭೋಗ್ನಾ ಪಡೇಗಾ ಯಾ ನಹಿ. ಮಾಡ್ಕೊಂಡು ಬಂದಿರ್ತಕ್ಕಂಥದ್ದನ್ನ ಅನುಭವಿಸ್ಬೇಕೋ ಬೇಡವೋ ಅಂತ ಕೇಳ್ತಾರೆ. हमसे ಮಾಯಿಕಾ ಪದಾರ್ಥೋं से क्या संबंध है. ಮಾಯಿಕಾ ಪದಾರ್ಥಗಳು ಅಂದರೆ ಯಾವುದು? ಪ್ರಪಂಚಕ್ಕೆ ಸೇರಿರ್ತಕ್ಕಂಥದ್ದು ಮಾಯೆಯ ಒಂದು ಸಂಬಂಧ ಅಂತ ಹೇಳ್ತಾರೆ. ಮುಖ್ಯ ಹಮಾರೆ ನಿತ್ಯ ಸುಖ ಕಾ ಮಾರ್ಗ ಕೌನ್ ಹೈ, ನಮ್ಮ ನಿತ್ಯ ಸುಖದ ಮಾರ್ಗದರ್ಶನ ತೋರಿಸ್ತಕ್ಕಂಥವ್ರು ಯಾರು? आदि बातों का जब ठीक ज्ञान हो जाए अपने हानि और लाभ का मार्ग भले प्रकार समझ में आ जाए. ಅಂದರೆ ನಮ್ಗೆ ಹಾನಿ ಮತ್ತು ಲಾಭ ಯಾರಿಂದ ಕೇಳಲ್ಪಟ್ಟು ಅದರ ಅನುಭವನ ಅನುಭವಿಸ್ತೀವೋ ಆಗ ನಮಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಲಾಭ ಯಾವುದು, ಹಾನಿ ಯಾವುದು, ಅದ್ರ ಬಗ್ಗೆ ತಿಳ್ಕೊಂಡ್ಬಿಟ್ರೆ ನಮ್ಗೆ ಬೇರೆ ಏನು ಬೇಕು? ಒಂದು ಸಣ್ಣ ಮಗು ಕೈಲಿ ನೋಟ್ ಕೊಡಿ, ಒಂದು ಪೇಪರ್ ಕೊಡಿ, ನೋಟು ಕೊಡಿ, ಒಂದು ಪೇಪರ್ ಕೊಡಿ. ಮಕ್ಕಳು ಏನು ಮಾಡುತ್ತವೆ? ಪೇಪರ್ ಕೊಟ್ಟರೆ ಏನು ಮಾಡುತ್ತವೆ? ಬಿಸಾಕುತ್ತವೆ. ನೋಟ್ಗೆ ಅದಕ್ಕೂ ಜ್ಞಾನ ಇದೆ. ಅದರಿಂದ ಲಾಭ ಯಾವುದರಿಂದ ನಮಗೆ ಸಿಗುತ್ತೆ, ಹಾನಿ ಯಾವುದರಿಂದ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದು. ನಿನ್ನೆ ನೋಡಿ, ಮೊನ್ನೆ ಒಂದು 23 ವರ್ಷದ ಮಗು ಹಾಸ್ಪಿಟ್ಲಿಗೆ ಬಂತು. ಪಾಪ ಅವರು ಒಂದು ವಾರದಿಂದ ಡಾಕ್ಟ್ರ್ ಹತ್ರ ಬಂದಿದ್ದಾರೆ. ಡಾಕ್ಟ್ರ್ ಹತ್ರ ಎಲ್ಲ ಹೇಳಿಸ್ಕೊಂಡು ಒಂದು CT ಮಾಡಿಸ್ಕೊಂಡ್ಬನ್ನಿ ಅಂದರೆ ಮಾಡಿಸ್ಲಿಲ್ಲ, ಎಲ್ಲಿ ಖರ್ಚಾಗುತ್ತೋ ಅಂಥೇಳಿ ಹೋಗಿ ಎಲ್ಲೋ ಲೋಕಲ್ ಡಾಕ್ಟ್ರನ್ನ ನೋಡಿಕೊಂಡು ಅವ್ರು ಹೇಳಿದ್ದನ್ನು ತಗೊಂಡು, ಮತ್ತೆ ಏನಾಗಿದೆ, ಆ ಮಗುಗೆ ತಡೀಲಾಗದಿರ್ತಕ್ಕಂಥ ತಲೆನೋವು ಬಂದು ಅಡ್ಮಿಟ್ ಆಗಿ ನೋಡಿದ್ರೆ ಮೆಲೆಂಜೈಟಿಸ್ ಅಂತ, ಬ್ರೈನ್ನಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಆ ಒಂದು ಇದು ಅದಕ್ಕೆ ಅಂಥದ್ದು ಯಾವುದು ದೊಡ್ಡ ಇದೇನಿಲ್ಲ, ಸಣ್ಣದಾಗ ಒಂದು ಇದು ಮಾಡಿ ಪ್ರೊಸೀಜರ್ ಮಾಡಿ ನಾವು ಕಾಪಾಡ್ಬೋದು ಅಂತ ಹೇಳ್ಬಿಟ್ಟು ವಾರ್ಡ್ಗೆ ಕಳಿಸಿ ಅಲ್ಲಿಂದ ನೋಡಿದ್ರೆ ಮಗುಗೆ BP ಕಮ್ಮಿ ಆಗ್ತಾನೆ ಇದೆ. ಆದ್ದರಿಂದ ಆ ಕಮ್ಮಿ ಆಗ್ತಾನೆ ತೊಗೊಂಡೋಗಿ ICU ಅಲ್ಲ, ಆಮೇಲೆ ನೋಡಿದ್ರೆ ಇಡೀ ಶರೀರನೇ ಇನ್ಫೆಕ್ಷನ್ ಆಗ್ತಾ ಹೋಗುತ್ತೆ. ಇವತ್ತು ಬೆಳಗಿನ ಜಾವ ಪಾಪ ಆ ಮಗು ತೀರ್ಕೊಂಡು, ಆಗಸ್ಟ್ ತಿಂಗಳಲ್ಲಿ ಮದುವೆ ಫಿಕ್ಸ್ ಆಗಿದ್ದಿದ್ದು ಆಗಸ್ಟ್ ತಿಂಗಳು ಆಗಬೇಕಾಗಿತ್ತು. ಇವತ್ತು ನೋಡಿದ್ರೆ ಮಗು ತೀರ್ಕೊಳ್ತು. ಒಂದು 4 ಲಕ್ಷ ಏನೋ ಹತ್ರ ಖರ್ಚಾಯಿತು. ನಾವೇನು ಮಾಡ್ತೀವಿ, 2 ಕಾಸು ಉಳ್ಸಕ್ಕೆ ಹೋಗಿ ಅದ್ರ 10 ಪಟ್ಟು 15 ಪಟ್ಟು ಖರ್ಚನ್ನ ನಾವು ಬಾಧೆಯಾಗಿ ತಗೊಳ್ತಾ ಇದ್ದೀವಿ. ಅಲ್ಲಿ ಪ್ರಾಣನೂ ಉಳಿದಿಲ್ಲ, ದುಡ್ಡು ಉಳಿದಿಲ್ಲ. ಅದರಿಂದ ಅದು ಏನು ಹೇಳ್ತಾ ಇದ್ದಾರೆ, ನಮ್ಮ ಜ್ಞಾನಕ್ಕೆ ಇಲ್ಲಿ ನಾವು ಜ್ಞಾನನ ಬಳಸ್ಕೋಬೇಕು. ಜ್ಞಾನ ಕೊಟ್ಟಿದಂತಾನೆ ದೇವರು. ಗೊತ್ತಿರೋರ ಹತ್ರ ಹೋಗ್ಬೇಕು ತಾನೆ, ಅಂತಿಂತವ್ರ ಹತ್ರ ಹೋದ್ರೆ ಏನಾಗುತ್ತೆ, ಹೀಗೆ ನಾವು ಸಿಕ್ಕಾಕೊಳ್ಳೋದು. ಅದರಿಂದ अपने हानि और लाभ का मार्ग भले प्रकार
ಸಮಜ್ ಮೇ ಆ ಜಾಯ್. ಒಳ್ಳೆಯ ಪ್ರಕಾರದಲ್ಲಿ ಹಾನಿ ಲಾಭದ ಬಗ್ಗೆ ನಾವು ತಿಳುವಳಿಕೆನ ಹೊಡಿಬೇಕಾಗಿದೆ. ತಬ್ स्वाभाविक लाभ के तरफ ही आप लोग चल पड़ेंगे. विशेष लाभ के तरफ झुकना और चलना ही जीवों का स्वभाव है. ಯಾವುದ್ರ ಬಗ್ಗೆ ನಾವು ತಲೆ ಬಾಗಿಸ್ಬೇಕು ಅಂತಂದ್ರೆ, ವಿಶೇಷವಾಗಿರ್ತಕ್ಕಂಥ ಲಾಭ ನಮ್ಗೆ ಎಲ್ಲಿ ಸಿಗುತ್ತೋ ಅದನ್ನ ನಾವು ಹೊಡಿಬೇಕು. ಮೊನ್ನೆ ಆಚಾರ್ಯರು ಬಂದಿದ್ರು. ಆಚಾರ್ಯರು ಬಂದಾಗ ಎಷ್ಟು ಜನ ಲಾಭ ಪಡ್ಕೊಂಡ್ರೋ ಇಲ್ವೋ? ತಗೊಂಡ್ರಲ್ಲ ಗಂಟಿ. ನಾವೇನಾದ್ರು ಹೇಳ್ಕೊಟ್ವ ನೀವು ಬಂದು ಗಂಟಿ ಹಾಕ್ಸ್ಕೊಳ್ಳಿ ಅಂತ ಯಾರು ಬಲವಂತ ಮಾಡಿದ್ರ? ನಮ್ಮ ಮನೆ ಪೂಜೆಯಲ್ಲೆಲ್ಲ ಬಂದಿದ್ರಲ್ಲ, ನೋಡಿದ್ರ ಎಲ್ಲಾರು? ಯಾರಾದ್ರೂ ಬಲವಂತ ಮಾಡಿದ್ವಾ? ಅವರೇ ಹೋಗಿ ಗಂಟಿ ಹಾಕ್ಸ್ಕೊಂಡು. ಅದು ಏನಪ್ಪ ಅಂತಂದ್ರೆ, झुकने का चलना ही जीवों का स्वभाव है. ಒಳ್ಳೆಯದನ್ನ ನೋಡಿದಾಗ ನಾವು ನಮ್ಮ ತಲೆನ ಬಾಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. इसलिए पहले कर्तव्य सदेगा या न सदेगा इसका चिंता छोड़कर प्रथम सत्संग में अपने आप वस्तु की हेता सत्यता उसके हानि मार्ग तथा लाभ मार्ग के भले प्रकार समझकर सत्य सिद्धांत का ध्येय निश्चय कर लेना चाहिए. ಆದ್ರಿಂದ ಇದನ್ನ ತಿಳ್ಕೋಬೇಕು ಅಂತಂದ್ರೆ ಸತ್ಯವಾಗಿರ್ತಕ್ಕಂಥ ಒಂದು ಸತ್ಸಂಗನ ನಾವು ಕೇಳಬೇಕು. ಹಾನಿ ಯಾವುದು, ಲಾಭ ಯಾವುದು, ನಷ್ಟ ಯಾವುದು, ಲಾಭ ಯಾವುದು, ಅದನ್ನ ನಾವು ತಿಳ್ಕೊಳ್ಳೋಕ್ಕೆ ಈ ಒಂದು ಸತ್ಸಂಗ ಪ್ರಮುಖ ಪಾತ್ರವಾಗಿದೆ. ಸುಮ್ಮನೆ ಹಬ್ಬಿಸ್ತಾರೆ ನೋಡಿ ಜನ. ಮೊನ್ನೆ ಬಂಗಾಳ ದೇಶದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ವಕ್ಫ್ ಬೋರ್ಡ್ ಅಂತ ಹೇಳಿ ಪ್ರತಿಭಟನೆ ಮಾಡಿ ಹಿಂದೂ ಮನೆಗಳಲ್ಲಿ ಹಿಂದೂ ಜನಾಂಗಕ್ಕೆ ಏನು ಮಾಡಿದ್ದಾರೆ, ಇಡೀ ಮುಸಲ್ಮಾನರು ಅವರೆಲ್ಲ ಹೊಡೆದು ಸಾಯಿಸಿ ಭಯಪಡಿಸಿದ್ದಾರೆ. ಅದರಿಂದ ಏನು ಬೇಡ, ಕ್ಲಿಯರೆನ್ಸ್ ಇದೆ, ರಿಫೋರ್ಸ್ ಇದೆ, ಇನ್ಶೂರೆನ್ಸ್ ಇದೆ. ವೆಸ್ಟ್ ಬೆಂಗಾಲಲ್ಲಿ ಏನಾಯಿತು ಅಂದರೆ, ವಕ್ಫ್ ಇದರಿಂದ ಸಂಬಂಧಪಟ್ಟಿದ್ದು ಸರ್ಕಾರ ಅದನ್ನು ಬಿಲ್ ಪಾಸ್ ಮಾಡಿದೆ. ಅದಕ್ಕೋಸ್ಕರ ಏನು ಮಾಡಿದ್ರು, ಕಲ್ಲುಗಳು ತೊಗೊಂಡ್ಬಿಡೋದು, ಬೆಂಕಿ ಹಚ್ಚಿ ಗಲಾಟೆ ಮಾಡಿ ಈ ರೀತಿಯಾಗಿ ತಮ್ಮ ಸೇಡನ್ನು ತೀರಿಸ್ಕೊತಾರೆ. ಇದರಿಂದ ಹಾನಿ ಆಯ್ತಾ, ಲಾಭ ಆಯ್ತಾ? ಹಾನಿ ಆಯಿತು. ನೀವು ಪ್ರತಿಭಟನೆ ಮಾಡಿ, ಸರ್ಕಾರದ ವಿರುದ್ಧ ಮಾಡಿ, ಜನತೆಯ ವಿರುದ್ಧ ನೀವು ಈ ಥರ ಎಲ್ಲ ಮಾಡಿದ್ರೆ ಹಿಂಗಾಯ್ತು. ಈ ವಿಚಾರವಾಗಿ ನಾವು ತಿಳ್ಕೋಬೇಕಾಗಿದೆ. ಸಮಾಜದಲ್ಲಿ ನಾವು ಯಾರು, ನಮ್ಮ ಪಾತ್ರ ಏನು ಅಂತಕ್ಕಂಥದ್ದಾಗಿ ಬಹಳ ಇದರಿಂದ ನಾವು ಆಲೋಚನೆ ಮಾಡಬೇಕಾಗಿದೆ. ಸಮಜ್ ಕರ್ ಸತ್ಯ ಸಿದ್ಧಾಂತ ಕಾ ಧ್ಯೇಯ ನಿಶ್ಚಯ ಕರ್ ಲೇನಾ ಚಾಹಿಯೆ. ಸತ್ಯದ ಸಿದ್ಧಾಂತನ ನಿಶ್ಚಿತವಾಗಿ ನಾವು ಅದನ್ನ ಪಾಲನೆ ಮಾಡಬೇಕು. ತಬ್ ಫಿರ್ ಲಾಭ ಸಮझे हुए ಧ್ಯೇಯ ಮಾರ್ಗ ಪರ್ ಚಲನೆ ಕಿ ಕೋಶಿಶ್ ಕರ್ನಾ ಚಾಹಿಯೆ. ಇಷ್ಟೆಲ್ಲ ಆದಮೇಲೆ ನಮಗೆ ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅಂತ ಇದೆ, ಸತ್ಯ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬರುತ್ತೆ. ಪಹಲೆ ಹಮ್ ಜೀವೋं के नित्य सत्य और अविनाशी होने की चर्चा कर रहे हैं. ಅಂದ್ರೆ ನಾವು ಪ್ರಥಮವಾಗಿ ಏನು ಮಾಡ್ತಾ ಇದ್ದೀವಿ ಅಂದ್ರೆ, ಜೀವೋं को नित्य सत्य और अविनाशी होने. ಅವಿನಾಶಿ ಅಂದ್ರೆ ಏನು? ನಾಶನರಹಿತವಾಗಿರ್ತಕ್ಕಂಥದ್ದು, ನಾಶನ ಆಗ್ತಕ್ಕಂಥದ್ದಲ್ಲ. ಅವಿನಾಶಿ ಅಂದ್ರೆ ನಾಶನರಹಿತವಾಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಯಾವುದು ಅವಿನಾಶಿ, ನಾಶನರಹಿತವಾಗಿರ್ತಕ್ಕಂಥದ್ದು? ಚೈತನ್ಯ ಸ್ವರೂಪ ಆತ್ಮ.
ಇವಾಗ ಅದೆಲ್ಲ ಸತ್ಸಂಗದಲ್ಲಿ ಬಹಳ ಸುಂದರವಾಗಿ ಹೇಳಿದ್ರು. ಯಾರು ಆಚಾರ್ಯರು ಆಗಲಿ ಧರ್ಮಾಧಿಕಾರಿಗಳೇ ಆಗಲಿ ಹೇಳೋದು. ಆದಿಕೈಬೇರ ಆಶ್ರಮನ ಮಾಡಿದ್ರು, ಮಾಡಿ ಇವತ್ತಿಗೆ ಅವ್ರು ಇದಾರ ಇಲ್ವಾ ಅಂತೀರ? ಅವರು ಅಲ್ಲಿ ಜೀವಂತವಾಗಿರೋದೇನು? ಶಬ್ದ ಶಬ್ದ. ಮತ್ತೆ ಅವ್ರು ಮಾಡಿರ್ತಕ್ಕಂಥ ಅವ್ರ ಧ್ಯೇಯ ಇದ್ದಿದ್ದೇನಮ್ಮ, ಧ್ಯೇಯ ಅಂದ್ರೆ ಏನು? ಅವರಿಗೆ ಇದ್ದಿರ್ತಕ್ಕಂಥ ಆಸಕ್ತಿ ಏನಿತ್ತೋ, ಧ್ಯೇಯ ಏನಿತ್ತು ಅವ್ರಿಗೆ ಜ್ಞಾನ ಸಂಪಾದನೆ ಮಾಡೋದು. ಜ್ಞಾನ ಸಂಪಾದನೆ ಮಾಡಿ ಅದನ್ನ ಹಂಚೋದು. ಪರಿಮಳ, ಈ ಪುಷ್ಪ ಅಥವಾ ತಿಲಕ್ ಅಂತ ಹೇಳ್ತೀವಲ್ಲ, ಸುಗಂಧ ಪರಿಮಳ, ಅದು ಯಾವ ರೀತಿ ಪಸರಿಸುತ್ತೋ ಅದೇ ರೀತಿ ಜ್ಞಾನನ ಪ್ರಸ್ತುತಿ ಪಡಿಸ್ತಕ್ಕಂಥ ಒಂದು ಸ್ಥಾನನ ಅಲ್ಲಿ ಕೊಟ್ಬಿಟ್ಟು ಹೋದ್ರು. ಇವತ್ತಿಗೂ ಅವರ ಹೆಸರು ಅಜರಾಮರವಾಗಿದೆ, ಅವಿನಾಶಿಯಾಗಿದೆ. ಅವರ ಆತ್ಮ ಇವತ್ತಿಗೂ ಅಲ್ಲೇ ಇದೆ ಅಂತಾನೆ ಅರ್ಥ. ಇದೆಯೋ ಇಲ್ವಾ? ವಾಣಿ ಅದೇ ತಾನೇ ನಡೀತಾ ಇದೆ, ಬೇರೆ ವಾಣಿ ನಡೀತಾ ಇದೆಯಾ ಅಲ್ಲಿ? ಇಲ್ಲ. ಅದರಿಂದ अविनाशी होने की चर्चा कर रहे हैं, क्योंकि हमारे बहुत से बाह्य जीवों की अमरता उसके संस्कार के आदि धर्म अधर्म के फल जन्मांतर में सुख दुख होने नहीं समझते हैं और वासना के त्याग से मोक्ष हो जाना नहीं मानते हैं. ಕೆಲವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಒಂದು ಸಂಸ್ಕಾರ ಅಧೀನದಲ್ಲಿ ಧರ್ಮ ಅಧರ್ಮದ ವ್ಯತ್ಯಾಸನ ಅರ್ಥ ಮಾಡ್ಕೊಳ್ಳದೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಜನ್ಮಾಂತರ ಸುಖ ದುಃಖಗಳು. ಕೆಲವರು ಇರ್ತಾರೆ, ಹುಡುಗರು ಇರ್ತಾರೆ, ದೊಡ್ಡ ದೊಡ್ಡ ಡಾಕ್ಟರ್ಸ್, ನಾಳೆ ಪಾರ್ಟಿ ಮಾಡೋಣ, ನಾಳಿದ್ದು ಪಾರ್ಟಿ ಮಾಡೋಣ, ದೇವ್ರಿಗೆ ಹೋಗ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಎಲ್ಲ ಕಡೆ ಹೋಗ್ತಾರೆ ಬರ್ತಾರೆ. ಒಬ್ಬ ಡಾಕ್ಟರ್ ಇದ್ದಾರೆ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಮಾಂಸ ತಿನ್ನಲ್ಲ ಅದರೊಳಗೂ, ಆಮೇಲೆ ಮಾಂಸ ತಿಂತೀನಿ. ದೇವಸ್ಥಾನಕ್ಕೆ ಹೋಗೋವರೆಗೂ ಮಾಂಸ ತಿನ್ನಲ್ಲ ಅಂತೆ, ದೇವ್ರ ದರ್ಶನ ಆದ್ಮೇಲೆ ನಾನು ಮಾಂಸ ತಿಂತೀನಿ ಅಂದ್ರೆ ಅರ್ಥ ಏನಾಯ್ತಮ್ಮ? ಅದರಿಂದ ಜನ ಏನು ಈ ರೀತಿಯಾಗಿ ವಾಸನಾಕ್ಕೆ ತ್ಯಾಗ ಸೆ ಮೋಕ್ಷ ಹೋ ಜಾನಾ ನಹಿ ಮಾನ್ತೆ ಹೈ. ಈ ವಾಸನಾತ್ರಯದಿಂದ ಮೋಕ್ಷ ಸಿಗಲ್ಲ ನಮ್ಗೆ, ಇದೇ ಸುಖ ಐತೆ ಅಂತ ಹೇಳಿ ಅದನ್ನ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಹಿ ನಾ समझी हम लोगों के जन्म मरण के बीच दुराशा पुष्ट करने में कठोरता, निर्दयता, हिंसा, जहां तक पाप कर्म है सो सब कारण है. ಅದರಿಂದ ಪಾಪ ಪುಣ್ಯ, ಪಾಪ ಮಾಡ್ತಕ್ಕಂಥದ್ದು ಹೆಚ್ಚು ಯಾವಾಗ ಆಗುತ್ತೆ ಅಂತಂದ್ರೆ ಈ ರೀತಿಯಾಗಿ ಮದ್ಯ ವ್ಯಸನಗಳಾದಾಗ, ಮತ್ತೆ ಹಲವಾರು ರೀತಿಯ ಒಂದು ಆಸೆ ಇಚ್ಛೆಯಿಂದ ಇದು ಕಾರಣೀಭೂತವಾಗಿದೆ. ಮತ್ತೆ ಮೊನ್ನೆ ಒಂದು ಸತ್ಸಂಗ ಪ್ರವಚನ ನಡೀತಾ ಇತ್ತು, ಅಲ್ಲಿ ಒಬ್ಬ ಆಕೆ ಕೇಳ್ತಾಳೆ, ಪ್ರಶ್ನೆಗಳು ಕೇಳ್ತಾಳೆ. ಇಲ್ಲೆಲ್ಲ ನೀವು ಪ್ರಶ್ನೆಗಳು ಕೇಳಲ್ಲ, ಅಲ್ಲೊಬ್ಬ ಆಕೆ ಕೇಳ್ತಾಳೆ, ಸ್ವಾಮಿಗಳೇ, ಮದ್ಯ ವ್ಯಸನಿಗಳು ಅವ್ರಿಗೆ ಏನ್ ದೋಷ ಇದೆ? ಮದ್ಯವ್ಯಸನಿಗಳು ಅಂದ್ರೆ ಏನೋ ಕುಡಿಯತಕ್ಕಂಥದ್ದಾಗಿದೆ, ನೀರು ಕುಡ್ದಂಗೆ ಅದನ್ನು ಕುಡಿತಾರೆ, ಅದರಲ್ಲಿ ತಪ್ಪೇನಿದೆ? ಇದು ಒಂದು ಕಥೆ ಮುಖಾಂತರ ಪಾಪ ತಿಳಿಸ್ಕೊಡ್ತಾರೆ. ಏನಪ್ಪ ಅಂತಂದ್ರೆ, ಒಬ್ಬ ಪುರೋಹಿತ ಇರ್ತಾನೆ, ಪೂಜೆ ಮಾಡ್ತಕ್ಕಂಥವ್ರು, ಸತ್ಯನಿಷ್ಠೆ ಪರಿಪಾಲನೆ ಮಾಡ್ತಕ್ಕಂಥವ್ರು. ಅವನಿಗೆ ಒಂದು ಅವನ ಎದುರುಗಡೆ ಆ ಒಬ್ಬ ರಾಜ ಏನ್ ಮಾಡ್ತಾನೆ ಅಂತಂದ್ರೆ, ಸುಂದರವಾಗಿರ್ತಕ್ಕಂಥ ಒಬ್ಬ ಯುವತಿನ ನೆನೆಸ್ತಾನೆ. ಈಕೆನ ನೀನು ಇಷ್ಟಪಡ್ತೀಯಾ? ನಿನ್ ಪ್ರಾಣ ಉಳಿಸ್ತೀನಿ. ಅವನು ಬದುಕಿ ಹಾಕಿರ್ತಾನೆ, 4 ವಸ್ತುಗಳು ಇಟ್ಟಿರ್ತಾನೆ. ಒಂದು ಸುಂದರವಾದ ಸ್ತ್ರೀ ಇಟ್ಟಿರ್ತಾನೆ, ಮತ್ತೆ ಕನಕಾಭರಣಗಳನ್ನ ಇಟ್ಟಿರ್ತಾನೆ,
ಏನು ಚಿನ್ನ ಆಭರಣಗಳು ಎಷ್ಟು ಬೇಕಾದ್ರೂ ಯಥೇಚ್ಛವಾಗಿ ತಗೊಳ್ಳೋಷ್ಟು ಇಟ್ಟಿರ್ತಾರೆ. ಮತ್ತೆ ಪಕ್ಕದಲ್ಲೇ ಇದು ಅದೇ ಮಾದಕ ವಸ್ತುಗಳನ್ನ ಇಟ್ಟಿರ್ತಾರೆ. ನೋಡಿ, ಈ ಮೂರರಲ್ಲಿ ನೀವು ಯಾವ್ದಾದ್ರು ಒಂದನ್ನು ಸ್ವೀಕಾರ ಮಾಡಬೇಕು. ಯಾವುದೋ ಈ ಮೂರು ವಸ್ತುಗಳಲ್ಲಿ ಯಾವ್ದಾದ್ರು ಒಂದನ್ನು ಸ್ವೀಕಾರ ಮಾಡಬೇಕು. ಎಲ್ಲನ್ನು ನೋಡ್ತಾನೆ, ಇಲ್ಲ ನಾನು ಆ ಒಂದು ಪಾಪದ ಕೆಲಸಕ್ಕೆ ಹೋಗಲ್ಲ, ಅದರಿಂದ ಅದು ವರ್ಜಿತ ಮಾಡ್ತೀವಿ. ನೆಕ್ಸ್ಟು ಹಣಕಾಸು ಏನು ಬೇಕಾದ್ರೂ ಆಸ್ತಿ ಇರುತ್ತೆ, ಸಂಪತ್ತಿದೆ, ಎಲ್ಲ ಇಲ್ಲಿ ತಗೋಬೋದು ಅಂತಂದರೆ ಅದು ಬೇಡ ಅಂತ ಹೇಳಿ. ನೆಕ್ಸ್ಟ್ಗೆ ಮದ್ಯವ್ಯಸನ ಅಂದರೆ ನೀರು ಥರ ಕಾಣಿಸುತ್ತೆ ಅವರಿಗೆ. ನೀನು ಗಿದ್ದೋ ನನ್ನನ್ನು ಸಾಯಿಸ್ತೀಯಾ, ಇದನ್ನಾದರೂ ಕುಡಿತೀನಿ, ನೀರು ಥರ ಇದೆ ಕುಡಿತೀನಿ ಅಂತ. ಆ ಕುಡಿದಾಗ ಏನಾಗುತ್ತೆ, ಅಮಲಿನಲ್ಲಿ ಇದೆರಡು ವಸ್ತು ಬೇಕು. ಕುಡಿದು 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 ಅವನು ಇಟ್ಟಿರ್ತಾನೆ, ಅಷ್ಟೂ ಕುಡಿಬೇಕು ಅಂತೇಳಿ ಅವನು ಕಂಡೀಷನ್. ಅಷ್ಟು ಕುಡಿದಾಗ ಅವನಿಗೆ ಏನಾಗುತ್ತೆ, ಅವ್ನು ಜ್ಞಾನ ತಪ್ಪೋಗುತ್ತೆ. ಆವಾಗ ಅವನಿಗೆ ನೋಡಿ, ಅದೆರಡೂ ಬೇಡ ಅಂದಿದ್ದು ಅವನಿಗೆ ಬೇಕು ಅಂತ ಆಗೋಗುತ್ತೆ. ಅದರಿಂದ ಮನಸ್ಸು ಅಷ್ಟೊಂದು ಕೆಡಿಸ್ತಕ್ಕಂಥ ಒಂದು ವಸ್ತು ಆಗಿ ಪರಿಣಾಮ ಅದು ಅಂತ ಹೇಳಿ ಅದನ್ನ ವರ್ಜಿತ ಮಾಡು ಅಂತ ಹೇಳ್ತಾರೆ. ಆದ್ರಿಂದಲೇ ಕುಡಿಯೋದು ಬೇಡ ಅಂತ ಹೇಳೋದು. ಮೊನ್ನೆ ಯಾರೋ ಕೇಳ್ತಾ ಇದ್ರು, ಕುಡಿದ್ರೆ ಏನು ಪಾಪ ಇದೆ ಅದರಲ್ಲಿ ಅಂದರೆ ಮನಸ್ಸು ಚಂಚಲ ಆಗುತ್ತೆ ಅಂತ. ಆದ್ರಿಂದ ಅದು ವರ್ಜಿತ ಅಂತ ಹೇಳೋದು. ಮತ್ತೆ ದುರಾಶಾ ಪುಷ್ಟ್ ಕರ್ನೆ, ದುರಾಸೆ ಹೆಚ್ಚಾಗತ್ತೆ. ಯಾವುದರಿಂದ? ಇದೆಲ್ಲ ನಾವು ಸ್ವೀಕಾರ ಮಾಡೋದ್ರಿಂದ. ಅದರಿಂದ पाप कर्म है सो सब कारण रूप है, इसीलिए अज्ञान अबोध रूप शत्रु को विचार द्वारा जड़ से उकड़कर पुण्य और मोक्ष साधक कर्मों से सबको एकदम जुट जाना चाहिए. ಅದರಿಂದ ಇದನ್ನೆಲ್ಲ ಬಿಟ್ಟರೆ ಏನಂತ ಅರ್ಥ? ಇದನ್ನೆಲ್ಲ ಬಿಟ್ಬಿಟ್ರಿ, ಅದರ ಅರ್ಥ ಏನು? ಇದೆಲ್ಲ ಬಿಟ್ಬಿಟ್ವಿ, ಅದೇ ಮೋಕ್ಷ. ಇದೆಲ್ಲ ಬಿಟ್ಮೇಲೆ ಬಾಧೆ ಇಲ್ಲ, ಹೋಗುತ್ತೆ. ಅಷ್ಟೇ ಬೇಕಾಗಿರೋದು, ಅದೇ ಮೋಕ್ಷ ಅಂತ ಹೇಳ್ತಾ ಇರೋದು. ಇದನ್ನೆಲ್ಲ ನಾವು ಬಿಡೋದಕ್ಕೆ ಬಹಳ ಕಷ್ಟಪಡ್ತಾ ಇದ್ದೀವಿ. ಇದಕ್ಕೆ ಸಾಧನೆ ಏನಪ್ಪ ಅಂತಂದ್ರೆ ಸತ್ಸಂಗ ಒಂದೇ. ಸತ್ಸಂಗ ಅಥವಾ ಸಜ್ಜನರ ಸಂಘ. ಒಳ್ಳೆ ಜನಗಳ ಹತ್ರ ಹೋದ್ರೆ ನಿಮ್ಗೆ ಏನು ಹೇಳ್ಕೊಡ್ತಾರೆ? ಒಳ್ಳೇದನ್ನ ಹೇಳ್ಕೊಡ್ತಾರೆ. ಕೆಟ್ಟ ಜನಗಳ ಹತ್ರ ಹೋದ್ರೆ ಏನು ಹೇಳ್ತಾರೆ? ಕೆಟ್ಟದ್ದನ್ನೇ ಹೇಳ್ಕೊಡ್ತಾರೆ. ಆದ್ರಿಂದ ಸತ್ಸಂಗಕ್ಕೆ ಹೋದಾಗ ಏನಾಗುತ್ತೆ, ಯಾವ್ದು ಒಳ್ಳೆಯದು, ಯಾವ ವಸ್ತು ಒಳ್ಳೆಯದು, ಯಾವ ವಸ್ತು ಕೆಟ್ಟದ್ದು ಅನ್ನೋದು ನಮಗೆ ಜ್ಞಾನಕ್ಕೆ ಬರುತ್ತೆ. ಅದೇ ಹಿರಿಯರ ಜೊತೆ ಹಿರಿಯರು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಎಲ್ಲ ಕಡೆ ಏನಾದ್ರು ಖರೀದಿ ಮಾಡಲಿಕ್ಕೆ ಯಾತಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ರು ಅಂದರೆ ಗೊತ್ತಾಗಲಿ ಯಾವ್ದು ಒಳ್ಳೆ ಪದಾರ್ಥ ಇದೆ, ಯಾವ ಕೆಟ್ಟ ಪದಾರ್ಥ ಇದೆ ಅನ್ನೋದು ನೋಡೋಕ್ಕೆ. ಇಲ್ಲದ್ರೆ ಏನು ಮಾಡ್ತಾನೋ, ತಗಡಿಯಲ್ಲಿ ಹಿಂಗೆ ಎತ್ತಿ ಹಿಂಗೆ ಹಾಕ್ಬಿಡ್ತಾನೆ. ಅದ್ರಲ್ಲಿ ಕೊಳ್ತಿರೋದು ಇರುತ್ತೆ, ಹುಳ ಇರೋದು ಇರುತ್ತೆ, ಎಲ್ಲ ಇರುತ್ತೆ. ಅದನ್ನ ತಗೊಂಡು ಮನೆಗೆ ಬಂದ್ರೆ ಏನಾಗುತ್ತೆ, ಕೊತ್ತಂಬರಿ ಸೊಪ್ಪಿಂದ ಹಲವಾರು ರೋಗಗಳು ಬರುತ್ತೆ. ಗೊತ್ತಾ ನಿಮಗೆ? ಕೊತ್ತಂಬರಿ ಸೊಪ್ಪು ಕೊಳಕಿದ್ರಲ್ಲಿ ಬೆಳೆದಿರ್ತಾರೆ ಅಥವಾ ಸೊಪ್ಪುಗಳನ್ನ ಬೆಳೆದಿರ್ತಾರೆ. ಅದನ್ನು ತಗೊಂಬಂದು ನಾವು ಸಾಂಬಾರು ಮಾಡಿ ತಿಂದರೆ ಮೈಯಲ್ಲಿ ಹುಳುಗಳು ಬೆಳೆಯುತ್ತೆ. ಹುಳುಗಳು ಸೊಪ್ಪು ಅಂದ್ರೆ ಸೊಪ್ಪು ಅಂತ ತಿಳ್ಕೊಂತೀವಿ. ಕೊಳಚೆ ಪ್ರದೇಶದಲ್ಲಿ ಬೆಳೆದಿರ್ತಾರೆ. ಅದನ್ನು ತಗೊಂಬಂದು ನಾವು ಸಾಂಬಾರು ಮಾಡ್ತೀವಿ. ಆ ಸಾಂಬಾರು ತಿಂದ್ರೆ ಒಳಗಡೆ ಹುಳುಗಳು, ಈ ವೈರಸ್ಸು ಬ್ಯಾಕ್ಟೀರಿಯಾಗಳು ಅನ್ನೋದು ಎಲ್ಲಿಂದ ಬರೋದು? ಉತ್ಪತ್ತಿ ಆಗೋದು ಎಲ್ಲಿಂದ? ಪ್ರಕೃತಿಯಲ್ಲೇ ಉತ್ಪತ್ತಿ ಆಗೋದು.
ಅದರಿಂದ ಹಣ್ಣಿನ ಪದಾರ್ಥಗಳೇ ಆಗಲಿ, ದ್ರಾಕ್ಷಿನೇ ಆಗಲಿ, ಕೆಮಿಕಲ್ಸ್ ಹಾಕ್ತಾರೆ. ಅದಕ್ಕೆಲ್ಲ ಕೆಮಿಕಲ್ಸ್ ಹಾಕ್ದಾಗ ನಾವೇನು ಮಾಡ್ಬೇಕು, ಅದನ್ನು ಬಿಸಿನೀರಿನಲ್ಲಿ ತೊಳಿಬೇಕು, ಅಥವಾ ಉಪ್ಪು ನೀರಿನಲ್ಲಿ ತೊಳಿಬೇಕು, ತೊಳೆದ್ಬಿಟ್ಟು ತಿನ್ಬೇಕು. ನಾವೇನು ಮಾಡ್ತೀವಿ, ಅವ್ನು ತೊಗೊಂಬಂದಿದ್ದೀವಿ ಅಂತೇಳಿ ಹಚ್ಕೊಂಡು ಹಂಗೆ ತಿನ್ಬಿಡೋದು. ಇದೆಲ್ಲ ಮಾಡಿದಾಗಲೇ ರೋಗ ರುಜಿನಗಳು ಬರೋದು. ಹೊಟ್ಟೆ ನೋವಲ್ಲಿ ಹೊಟ್ಟೆ ಹುಣ್ಣಾಗಿದೆ ಅಂತಾರೆ, ಅದು ಹೆಂಗಾಗೋದು ಹುಣ್ಣು. ಇಂಥ ಪದಾರ್ಥಗಳನ್ನ ನಾವು ತಿಂದಾಗಲೇ ನಮ್ಗೆ ಹುಣ್ಣಾಗೋದು. ಅದರಿಂದ ಅದಕ್ಕೆ ಶುಚಿತ್ವದ ಬಗ್ಗೆ ಅಷ್ಟೊಂದು ಗಮನ ಹರಿಸಿ ಅಂತ ಹೇಳೋ ಸ್ವಾಮೀಜಿಗಳು ಅದನ್ನು ಯಾಕೆ ಹೇಳಿದ್ದು, ಶುಚಿತ್ವದ ಬಗ್ಗೆ ಯಾಕೆ ಅಷ್ಟೊಂದು ಗಮನ ಹರಿಸಿ ಅಂತಂದರೆ ಇದೆಲ್ಲ ಕಾರಣಗಳಿಂದಲೇ ಅವರು ಶುಚಿತ್ವದ ಬಗ್ಗೆ ಅಷ್ಟೊಂದು ಹೆಚ್ಚಿನ ಒಂದು ಗಮನ ಕೊಡಿ ಅಂತ ಹೇಳಿದ್ರು. ಗೊತ್ತಾಯ್ತಾ? ವೈರಸ್ಸೇ ಆಗಲಿ, ಬ್ಯಾಕ್ಟೀರಿಯಾಗಳೇ ಆಗಲಿ, ಹುಳುಗಳು ತೊಡೆನಲ್ಲೆಲ್ಲ ಬರುತ್ತೆ, ತಲೆನಲ್ಲಿ ಹುಳುಗಳು ಬ್ರೈನ್ನಲ್ಲಿ ಹೋಗಿರುತ್ತೆ. ಆ ರೀತಿಯಾಗಿ ಎಷ್ಟೋ ಒಂದು ವಿಜ್ಞಾನದಲ್ಲಿ ಗೊತ್ತಿರದೇ ಇರತಕ್ಕಂಥ ಸಂಗತಿಗಳಿವೆ. ಅದರಿಂದನೇ ಶುಚಿತ್ವ ಅನ್ನೋದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡಿ ಅಂತ ಹೇಳೋದು. ಗೊತ್ತಾಯ್ತಾ? ಮಕ್ಕಳು, ಸಣ್ಣ ಮಕ್ಕಳನ್ನ ನೀವು ಅಳ್ತಾ ಇರುತ್ತವೆ, ಗಮನಿಸಿದ್ದೀರಾ? ನಿಲ್ಸೋದೇನ ಅಳು. ಯಾವಾಗ ಜ್ವರ ಬಂತು, ಕಾಯಿಲೆ ಬಂತು ಅಂದಾಗ ಅದು ಮಕ್ಕಳದಲ್ಲ ತಪ್ಪು, ಅದರಲ್ಲಿರ್ತಕ್ಕಂಥ ವೈರಾಣುಗಳು ತಪ್ಪೋದು. ಆ ವೈರಾಣುಗಳು ಮಕ್ಕಳನ್ನ ಆ ಒಂದು ಬಟ್ಟಕ್ಕೆ ತಂದಿಟ್ಟಿರುತ್ತೆ. ಅದರಿಂದಲೇ ಅವರಿಗೆ ಮಕ್ಕಳಿಗೆ ಅಳೋದು, ಸಿಕ್ಕಾಪಟ್ಟೆ ಅಳ್ತಾ ಇರುತ್ತೆ ಮಕ್ಕಳು, ಸಮಾಧಾನವಾಗಿರಲ್ಲ, ಕೋಪ, ಇದೆಲ್ಲ ಗುಣಗಳು ಅದರಿಂದಲೇ ಬರೋದು. ಆದ್ದರಿಂದ ನಾವು ಯಾವಾಗ ಶುಚಿತ್ವ ಕಾಪಾಡಲಿಲ್ವೋ ಇದನ್ನೆಲ್ಲ ನಾವು ಅನುಭವಿಸ್ಬೇಕಾಗ್ತದೆ. सब एकदम जुट जाना चाहिए. जुट जाने पर कार्य अवश्य पूरा होगा. जड़ से भिन्न हमारा स्वरूप चैतन्य अजर अमर और अखंड है. इसको युक्ति पूर्वक कहते हैं. ಅದರಿಂದ ಯಾವುದು ಜಡಸೆ ಭಿನ್ನ, ಜಡದಿಂದ ನಾವು ಭಿನ್ನರಾಗಿದ್ದೀವಿ. ಯಾವ ರೀತಿ ಭಿನ್ನವಾಗಿದ್ವಿ ಅಂದರೆ ಅಮಾರ ಸ್ವರೂಪ ಯಾವುದು, ನಮ್ಮ ಸ್ವರೂಪ ಅಂತಂದರೆ ಅಲ್ಲಿ ಕೇಳಿದ್ವಿ, ಪ್ರಶ್ನೆ ಇತ್ತಲ್ಲ, ಏನು ಪ್ರಶ್ನೆ? ಹಮ್ ಕೌನ್ ಹೇ, ನಾವು ಯಾರಪ್ಪ ಅಂತಂದರೆ ಸ್ವರೂಪ ಚೈತನ್ಯ ಅಜರ ಅಮರ್ ಅವ್ರು ಅಖಂಡ. ಅಜರವಾಗಿರ್ತಕ್ಕಂಥದ್ದು, ಅಮರ ಅಂತಂದರೆ ಸದಾಕಾಲವೂ ಸಾವಿಲ್ಲದೆ ಇರತಕ್ಕಂಥದ್ದು, ಅಖಂಡವಾಗಿರ್ತಕ್ಕಂಥದ್ದು, ಆದಿಯಿಂದ ಕೊನೆಯವರೆಗೂ ಇರ್ತಕ್ಕಂಥ ಒಂದು ಚೈತನ್ಯ ಸ್ವರೂಪನೇ ಈ ಆತ್ಮಸ್ವರೂಪ. ಇಸ್ಕೋ ಯುಕ್ತಿಪೂರ್ವಕ, ಇದನ್ನು ಯುಕ್ತಿಪೂರ್ವಕ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಯುಕ್ತಿಯಿಂದ ಇದನ್ನು ಅರ್ಥ ಮಾಡ್ಕೋಬೇಕು, ಅದರಂತೆ ಪರಿಪಾಲನೆ ಮಾಡಬೇಕು. ಅದನ್ನು ಗುರುಗಳನ್ನ ಮಾಡಿಕೊಂಡು ಇದನ್ನು ನಾವು ಮಾಡಿದ್ರೆ, ಈ ರೀತಿಯಾಗಿ ನಡ್ಕೊಂಬಂದರೆ ಮೋಕ್ಷ ತಾನಾಗಿ ಸಿಗ್ತಕ್ಕಂಥದ್ದಾಗಿದೆ. ಮೋಕ್ಷ ಎಲ್ಲೂ ಮಾರ್ಕೆಟಲ್ಲಿ ಮಾರಲ್ಲ, ಮಾರ್ತಾರ, ಕಾಸಿಟ್ಟು ಮಾರ್ತಾರ ಮೋಕ್ಷನ? ಸಂತೋಷನ ಆನಂದನ ಯಾರು ಮಾರ್ತಾರ? ಅದು ನಮ್ಮಲ್ಲೇ ಇದೆ. ಅದನ್ನು ಪಡ್ಕೊಳ್ಳೋ ರೀತಿನೇ ಯುಕ್ತಿ ಪಡ್ಕೊಳ್ಳೋ ರೀತಿನೇ ಯುಕ್ತಿ ಅಂತ ಹೇಳ್ತಾ ಇದ್ದಾರೆ. ಯಾವ್ದಾದ್ರು ಪ್ರಶ್ನೆ ಇದೆಯಾ? ಧ್ಯಾನ ಮಾಡೋದು ಯಾವ ಟೈಮ್ ಆದರೂ ಮಾಡಬೇಕು. ಧ್ಯಾನಕ್ಕೆ ಕುತ್ಕೊಳ್ತಾರೆ, ಮತ್ತೆ ನಿದ್ದೆ ಮಾಡಬಾರ್ದು ಅಂತಾರೆ. ಇನ್ನು ಬೆಳಕಾಗೋಕ್ಕೆ ಇನ್ನೂ 2 hours 3 hours ಇರುತ್ತೆ. ದೇಹಕ್ಕೆ ರೆಸ್ಟ್ ಬೇಕು. 6 ಗಂಟೆ ಕಾಲ ನಿದ್ದೆ ಮಾಡಲೇಬೇಕು ಒಬ್ಬ ಮನುಷ್ಯ. ನಿದ್ದೆ ಮಾಡೋದು ಬಹಳ ಅವಶ್ಯಕ. ಅದರಂತೆ ನಿಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಧ್ಯಾನ ಯಾವಾಗ, ಯಾವ ಹೊತ್ತಲ್ಲಿ ಮಾಡಬೇಕು ಅಂತಂದರೆ, ಆದ್ಮೇಲೆ ನಿದ್ದೆ ಮಾಡಬಹುದು. ಧ್ಯಾನ ಸದಾಕಾಲವೂ ಮಾಡಬೇಕು, ಎಲ್ಲಿ ಬೇಕಾದರೂ ಮಾಡಬಹುದು. ಅದಕ್ಕೆ ಇಂಥ ಸ್ಥಳದಲ್ಲಿ ಅಂಥ ಸ್ಥಳದಲ್ಲಿ ಅಂತ ಏನಿಲ್ಲ. ಈಗ ಒಂದು ಉದಾಹರಣೆ ಏನಪ್ಪ ಅಂದರೆ, ಬಚ್ಚಿನ ಮನೆಗೆ ಹೋಗ್ತೀವಿ, ದೈವ ಸ್ಮರಣೆ ಮಾಡಬೇಡ ಅಂತ ಏನಾದ್ರು ಹೇಳಿದಾರ? ಇಲ್ಲ. ಯಾಕೆ ಮಾಡಲ್ಲ ಅಲ್ಲಿ ಅಂತಂದರೆ, ಬಚ್ಚಲ ಮನೆಯಲ್ಲಿ ಕೆಲವರು ಮನೆಯಲ್ಲಿ ಹಾಕ್ಬಿಟ್ಟಿರ್ತಾರೆ, ಬಾಯಿ ತೆಗಿಬೇಡಿ ಅಂತ. ಯಾತಕ್ಕೆ ಹಾಕಿರ್ತಾರೆ? ಕ್ರಿಮಿಕೀಟ ಆದಿಗಳು ಬಾಯಿಯೊಳಗೆ ಹೋಗೋಕ್ಕೆ ಅಂತ.
ಆದ್ರಿಂದಾನೇ ಅಷ್ಟೇ ಬೆಡ್ರೂಮಲ್ಲಿ ಮಲಗುವ ಸ್ಥಳದಲ್ಲಿ ಭಕ್ತಿ ಮಾಡಲ್ಲ, ದೇವ್ರ ಮನೆ ಅಂತಾನೆ ನಾವು ಮಾಡ್ಕೊಂಡಿದ್ದೀವಿ. ದೇವ್ರ ಮನೆ ಯಾಕೆ ಮಾಡಿದ್ದೀವಿ? ಪೂಜೆ ಮಾಡೋದು, ಧ್ಯಾನ ಮಾಡೋದು, ಎಲ್ಲ ಏಕಾಗ್ರತೆನೂ ನಮ್ಗೆ ಅಲ್ಲಿ ಸಿಗುತ್ತೆ ಅಂತೇಳಿ ಮಾಡಿ. ಆದರೆ ಯಾವುದೇ ಪುರಾಣದಲ್ಲೇ ಆಗಲಿ, ಯಾವುದೇ ಶಾಸ್ತ್ರಗಳಲ್ಲೇ ಆಗಲಿ ನೀವು ಭಕ್ತಿ ಇಂಥ ಸ್ಥಳದಲ್ಲೇ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಇಲ್ಲ, श्वास में नाम ले, बिना श्वास मत कोई, ना जाने यह श्वास को आवा कोई ना कोई, श्वास को कर सुमिरे ನೀ ಕರಜ್ಪಾ ಕೋ ಜಾ ಅಂತ ಹೇಳ್ತಾರೆ. ಅಂದರೆ ಶ್ವಾಸದಲ್ಲೂ ನೀವು ಸ್ಮರಣೆ ಮಾಡ್ತಾ ಹೋಗಿ, ಧ್ಯಾನ ಮಾಡ್ತಾ ಹೋಗಿ. ಇಲ್ಲದಿದ್ರೆ ಏನಾಗುತ್ತೆ? ಆಕೆ ಹೇಳಿದ್ರಲ್ಲ, ಅಲ್ಲಿ ನೋಡಿದೆ ಅವ್ರ ಮನೆನ, ಇವ್ರ ಮನೆ ನೋಡಿದೆ, ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಈ ಕಡೆ ನಮ್ಮ ಚಿತ್ರಗಳು ಅರಿತಾ ಇರುತ್ತೆ. ಆದ್ದರಿಂದಲೇ ಹೇಳೋದು, ಯಾವ ಸಮಯದಲ್ಲಿ ಇಂಥ ಸಮಯ ಅಂತಿಲ್ಲ, ಎಚ್ಚರಿಕೆ ಆದಾಗಲೇ ಧ್ಯಾನ ಮಾಡೋದು. ನಿದ್ದೆ ಮಾಡಿದಾಗೆಲ್ಲ ಧ್ಯಾನ ಮಾಡ್ತಾರ? ಇಲ್ಲ. ಮತ್ತೆ ನಂತರ ನಿದ್ದೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾವಾಗ ಬೇಕಾದರೂ ಮಾಡ್ಬೋದು, ಎಷ್ಟೊತ್ತಿಗೆ ಬೇಕಾದರೂ ಮಾಡ್ಬೋದು, ಎಷ್ಟು ಸಮಯ ಬೇಕಾದರೂ ಮಾಡ್ಬೋದು. ಆದರೆ ಒಂದು ದಿನದಲ್ಲಿ ಈ ಕರ್ತವ್ಯ ಅಂತಕ್ಕಂಥದ್ದು ನಮ್ಗೆ ಕಟ್ಟಾಕ್ಬಿಡುತ್ತೆ. ಅಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಸಮಯನ ಅದಕ್ಕೆ ಅಂತ ನಾವು ಇಟ್ಬಿಡ್ತೀವಿ. ಬೆಳಿಗ್ಗೆನೋ ಸಾಯಂಕಾಲನೋ ಒಂದು 10 ನಿಮಿಷನೋ 5 ನಿಮಿಷನೋ ಧ್ಯಾನ ಮಾಡಿದ್ರು ಸಾಕು. ಆದರೆ ಮಾಡಿದ್ರೆ ಒಳ್ಳೆಯದು ಅಷ್ಟೇ. ಬೇರೆ ಪ್ರಶ್ನೆ ಇದೆಯಮ್ಮ? ಬ್ರಾಹ್ಮಿ ಮುಹೂರ್ತ ಅಂದರೆ ಶ್ರೇಷ್ಠವಾದ್ದು ಅಂತ. ಬ್ರಾಹ್ಮಿ ಮುಹೂರ್ತ ಅಂದರೆ ಯಾಕೆ ಶ್ರೇಷ್ಠ ಅಂತ ಹೇಳ್ತೀವಿ ಅಂತಂದರೆ, ಆ ಒಂದು ಗಳಿಗೆನಲ್ಲಿ ನೀವು ಎದ್ದೇಳಿ ನೋಡಿ, ಯಾವ್ದಾದ್ರು ಸದ್ದಿರುತ್ತಾ, ಶಬ್ದ ಇರುತ್ತಾ? ನೀವು ಕೂಗಿದ್ರೆ ಜೋರಾಗಿ ಎಲ್ಲ ಕಡೆ ಕೇಳಿಸುತ್ತೆ. ಹಂಗೆ ಅಂತ ಕೂಗಕ್ಕೆ ಹೋಗ್ಬಾರ್ದು. ಆದರೆ ಆ ಶಬ್ದ ಯಾತಕ್ಕೆ ಅಷ್ಟೊಂದು ಇದರಲ್ಲಿ ಕೇಳಿಸುತ್ತೆ ಅಂದರೆ, ಆ ಶಬ್ದ ಅಂತದ್ದೇ ಇಲ್ಲ ಬೆಳಗಿನ ಜಾವದಲ್ಲಿ. ಆದ್ದರಿಂದ ಯಾವುದೇ ಒಂದು, ಇವಾಗ ನೋಡಿ, ಒಂದು ಸಾಯಂಕಾಲ 7-8 ಗಂಟೆಗೆ ನೋಡಿ, ಮನೆಗಳು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಗಾಡಿ ಸದ್ದು, ಆ ಸದ್ದು, ಈ ಸದ್ದು, ಎಲ್ಲ ಸದ್ದುಗಳು ಇರುತ್ತೆ. ಮನೆಯಲ್ಲಿ ನೋಡಿ, ಒಬ್ಬ ಮಗ ಅಲ್ಲಿ ಟಿವಿ ನೋಡ್ತಾ ಇರ್ತಾರೋ, ಮಗನೋ ಸೊಸೆನೋ ಟಿವಿ ನೋಡ್ತಾ ಇರ್ತಾರೋ, ಮಕ್ಕಳು ಟಿವಿ ನೋಡ್ತಾ ಇರ್ತಾರೋ, ಇನ್ನೊಬ್ರು ಏನೋ ಮಾಡ್ತಾ ಇರ್ತಾರೆ. ನಮ್ಮ ಮನಸ್ಸು ಚಂಚಲವಾಗಿರುತ್ತೆ. ಒಂದು ಭಕ್ತಿ ಕಡೆ ಆಗಲಿ, ಒಂದು ಪೂಜೆ ಕಡೆ ಆಗಲಿ ನಮ್ಮ ಮನಸ್ಸು ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಅದರಿಂದನೇ ಈ ಬ್ರಾಹ್ಮಿ ಮುಹೂರ್ತ ಅನ್ನೋದು ಸಮಾಧಾನಕರವಾದ ವಾತಾವರಣ ಇರುತ್ತೆ. ಆ ಒಂದು ಸಂದರ್ಭ ಎಷ್ಟು 4ರಿಂದ 6 ಗಂಟೆವರೆಗೂ ಯಾವುದೇ ತಾಪತ್ರಯ ಇರಲ್ಲ. ಆಲ್ಮೋಸ್ಟ್ ಎಲ್ಲರೂ ನಿದ್ದೆಯಿಂದ ಎಚ್ಚರ ಆಗುವಂಥ ಒಂದು ಸಂದರ್ಭ ಅದಾಗಿರುತ್ತೆ. ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ. ಇನ್ನೇನಾದ್ರು ಪ್ರಶ್ನೆ ಇದೆಯಾ? ಕೇಳ್ಬೋದು. ಸಣ್ಣದು ದೊಡ್ಡದು ಅಂತ ಮನಸ್ಸಲ್ಲಿ ಇಟ್ಕೋಬೇಡಿ. ಏನಾದ್ರು ಇದೆಯಮ್ಮ? ಇದೆಯಪ್ಪ? ಏನಾದ್ರು ಇದ್ರೆ ಕೇಳಿ. ಕೇಳಿ. ಕವಿಯರ ಬಗ್ಗೆ ಏನಾದರೂ ಇದೆಯಾ ಸಂಶಯ? ಬೇರೆ ಏನಾದ್ರ ಬಗ್ಗೆ ಇದೆಯಾ? ಕೇಳಿ. ಇದೇ ವಿಚಾರ ಅಂದರೆ ಇದೇನೆ, ಸತ್ಸಂಗ ಆದರೆ ಇದೇನೆ. ಸಂಶಯ ಇರೋದನ್ನ ದೂರ ಮಾಡಿಕೊಂಡ್ರೇ ನಮಗೆ ಆಗೋದು. ಅವ್ರಂಗಂದ್ರು, ಇವ್ರಿಗಂದ್ರು ಅಂತೆಲ್ಲ ಹೇಳ್ತಾ ಇರ್ತಾರೆ. ಏನಾದ್ರು ಇದೆಯಾ? ಸರಿ, ರಂಗಸ್ವಾಮಿಗಳವರು ಏನಾದ್ರು ಇದ್ದರೆ ಮುಂದುವರಿಸ್ಬೋದು. ಆಯಿತು. ಇಲ್ಲಿವರೆಗೂ ಜಗನ್ನಾಥ್ ಸಾಹೇಬರು ಅತ್ಯುತ್ತಮವಾದ ವಿಚಾರವನ್ನು ತಿಳಿಸ್ಕೊಟ್ರು. ಶುಚಿತ್ವ, ಜಡಚೇತನ, ಸಂಶಯ ಬಗ್ಗೆ ಅದು ಕೇಳೋದು. ವಿಚಾರನೇ ಸಂಶಯ. ಆಗಲೇ ಹೇಳಿದಂಗೆ 3 ವಿಧ ಸಂಶಯ: ಆದಿ ಭೌತಿಕ ಸಂಶಯ, ಆದಿ ದೈವಿಕ ಸಂಶಯ, ಆಧ್ಯಾತ್ಮಿಕ ಸಂಶಯ. ಆದಿ ಭೌತಿಕ ಸಂಶಯದಲ್ಲಿ ನಾವು ಬೇರೆಯವರು ಜನಗಳ ಮೇಲೆ
ಪರಿವಾರ ಇರ್ಬೋದು, ಹೆಂಡತಿ ಗಂಡನ ಮೇಲೆ ಸಂಶಯ ಪಡೋದು ಇತ್ಯಾದಿ. ಆ ವ್ಯಾಪಾರ ಅಂಗಡಿ ಓನರ್, ಅಂಗಡಿ ವಸ್ತುಗಳು ಮಾರಾಟ ಮಾಡ್ತಾನಲ್ಲ ಅವನ ಮೇಲೆ ಸಂಶಯ, ಯಾವುದೋ ಕಳಪೆ ಹಾಕ್ಬಿಡ್ತಾನ ಅಂತ ಅದು. ಆದಿದೈವಿಕ ಸಂಶಯ, ಚಂದ್ರ ಸೂರ್ಯ ಇವನ್ನೆಲ್ಲ ಮತ್ತು ಯಾರೋ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ, ಇವೆಲ್ಲ ಸಂಶಯ. ಮತ್ತು ಮಳೆಗಾಲ ಚಳಿಗಾಲ ಇದನ್ನ ಯಾರೋ ಮಾಡ್ತಾ ಇದ್ದಾರೆ ಅಂಥೇಳಿ ಮೇಲೆ ಕೂತ್ಕೊಂಡು, ಇವೆಲ್ಲ ಸಂಶಯಗಳು. ಇನ್ನು ಆಧ್ಯಾತ್ಮಿಕ ಸಂಶಯ, ನಾವು ಯಾರೋ ಅಂಶ ಅದನ್ನೆಲ್ಲ ತಿಳಿಸಿದ್ವಿ, ಆದರೆ ನಾವು ಯಾರು ಅಂಶನೂ ಅಲ್ಲ. ಈ ಸಂಶಯಗಳು ಎಲ್ಲ ಬಗೆಹರಿಬೇಕಾದ್ರೆ ಅದಕ್ಕೆ ಕೊನೆಗೆ ಹೇಳ್ತಾರೆ, ಸಂಶಯ ಕಂಡೇ ಸೋ ಜನ ಜೋ ಶಬ್ದ ವಿವೇಕಿ ಹೋಯ್. ಶಬ್ದಗಳನ್ನು ಕೇಳಿ ತಿಳಿಬೇಕು. ಶಬ್ದಗಳು, ಇವಾಗ ನಾವು ಹೇಳ್ತಾ ಇರೋದು ಶಬ್ದಗಳು, ನನ್ನ ಮಾತುಗಳು ಅಂತ ಅಂದ್ಕೊಳ್ಳಿ. ಇದನ್ನು ಕೇಳಬೇಕು. ಏನಾದರೂ ಒಂದು ಮಾತಿನಲ್ಲಿ ಸಂಶಯ ಬಂದರೆ ಅದನ್ನು ವಿಚಾರ ಮಾಡಬೇಕು, ಮತ್ತೆ ಕೇಳಬೇಕು. ಈಗಂದರೆ ಹೇಗೆ? ವಿವೇಕಿ. ವಿವೇಕಿ ಅಂದರೆ ಏನು ಸಮಯ ನಮಗೆ ಗೊತ್ತಾಗಲಿಲ್ಲ. ವಿವೇಕಿ ಅಂದರೆ ಜ್ಞಾನಿ. ವಿವೇಕಿ ಅಂದರೆ ಜ್ಞಾನಿ, ಸತ್ಯಾಸತ್ಯಗಳನ್ನು ತಿಳಿದಂಥ ಜ್ಞಾನಿ, ನ್ಯಾಯ ಅನ್ಯಾಯಗಳನ್ನು ತಿಳಿದಂಥವನು ಜ್ಞಾನಿ, ಜಡಚೇತನಗಳನ್ನು ತಿಳಿದಂಥವನು ಜ್ಞಾನಿ. ಹೇಳಿದ್ರು ನಾನು ಯಾರು ಅನ್ನೋದು ತಿಳಿಯೋದು. ನಾನು ಆತ್ಮಸ್ವರೂಪನು, ಚೈತನ್ಯ ಸ್ವರೂಪನು. ನಾನು ಜಡ ಅಂದರೆ ಈ ದೇಹ. ಹೇಗಿದೆ? ಇದಕ್ಕೆ ಚೈತನ್ಯ ಪುರುಷನು ಇರೋದ್ರಿಂದ ಮಾತನಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಅರಿತಾ ಇದ್ದೀವಿ, ಪ್ರಶ್ನೆ ಕೇಳ್ತಾ ಇದ್ದೀವಿ, ಹೇಳಿದ್ದನ್ನು ಅರಿತಾ ಇದ್ದೀವಿ. ಸತ್ಯನ ಕೇಳಿದ್ರೆ ಕೇಳುತ್ತಾ? ಸತ್ಯನ ಏನಾದರೂ ಹೇಳಿದ್ರೆ ಕೇಳುತ್ತಾ? ಏನು ಕೇಳಲ್ಲ. ನೋಡಿ, ಆತ್ಮಸ್ವರೂಪನ ಬಲ ಇರೋವರೆಗೂ ಇದು ಎಲ್ಲ ಕೆಲಸಗಳನ್ನು ಮಾಡ್ತಿದೆ ಶರೀರ. ಯಾವಾಗ ಆತ್ಮಸ್ವರೂಪನ ಬಲ ತಪ್ಪೋಯ್ತೋ ಇದು ಹೆಣ. ನೋಡಿ, ವಿವೇಕ ಅನ್ನೋದಕ್ಕೆ ಎಷ್ಟು ಅರ್ಥ ವಿಚಾರ ಅಂದ್ರೆ ಶಬ್ದಗಳನ್ನು ತಿಳ್ಕೊಳ್ಳಿ. ಸಂಶಯ ಖಂಡನ, ಅವಲೇ ನಿಮಗೆ ಸಂಶಯ ಬಗೆಹರಿಯೋದು. ಶಬ್ದಗಳ ಅರ್ಥ ತಿಳ್ಕೊಳ್ಳಿ. ಏನಾದರೂ ಕತೆ ಹೇಳ್ಬೇಕಾದ್ರೆ ಅದರಲ್ಲಿ ಅನುಮಾನ ಬಂದರೆ ಕೇಳಿ, ಆಗ ನೀವು ಸಂಶಯನ ಬಗೆಹರಿಸ್ಕೊಳ್ಬಹುದು. ಇಲ್ಲಾಂದರೆ ಮನೆ ಒಳಗಡೆ ಕುತ್ಕೊಂಡ್ಬಿಡುತ್ತೆ ಸಂಶಯ. ವಿವೇಕಿ, ವಿವೇಕಿ ಪುರುಷನ, ಜ್ಞಾನಿ ಪುರುಷನ ಲಕ್ಷಣ ಏನು ಅಂದರೆ ಅವನು ಶಬ್ದಗಳನ್ನು ತನ್ನ ಶಕ್ತಿಯ ಬಗ್ಗೆ ತೂಕ ಮಾಡಲ್ಲ. ತನ್ನಲ್ಲಿರತಕ್ಕಂಥ ಅರಿವಿನ ಶಕ್ತಿಯಿಂದ ಶಬ್ದಗಳನ್ನು ತೂಕ ಮಾಡ್ತಾನೆ, ಶಬ್ದಗಳನ್ನು ಅರಿತಾನೆ. ತನ್ನಲ್ಲಿ ಏನು ಶಕ್ತಿ ಇದೆ? ಅರಿವಿನ ಶಕ್ತಿ ಇದೆ. ನಮ್ಮಲ್ಲಿ ಅರಿಯೋ ಶಕ್ತಿ ಇದೆ. ಶಬ್ದಗಳು ಹೇಳಿದಾಗ ಇದು ಶಬ್ದ ನಿಜವಾ ಸುಳ್ಳ ಅನ್ನೋದನ್ನು ಅರಿಯೋ ಶಕ್ತಿ ನಮಗಿದೆ. ಇದು ನಡೆಯುತ್ತಾ ನಡೆಯೋದಿಲ್ವಾ ಅನ್ನೋ ವಿಚಾರ ಮಾಡೋ ಶಕ್ತಿನೇ ವಿವೇಕ, ಜ್ಞಾನ. ಅದನ್ನು ತಿಳಿಯಿರಿ. ಶಬ್ದಗಳ ಮೂಲಕ ನೀವು ಸಂಶಯನ ಬಗೆಹರಿಸ್ಕೊಳ್ಬೋದು. ಯಾರೋ ಒಂದು ಶಬ್ದ ಹೇಳ್ಬಿಟ್ರು ಪರಿವಾರದ ಮೇಲೆ, ನಿಮ್ಮ ಮನೆಯವ್ರು ಹಿಂಗೆ ಮಾಡ್ತಾರೆ ಅಂತಂದರೆ ಆ ಶಬ್ದಗಳ ಬಗ್ಗೆ ವಿಚಾರ ಮಾಡಿ. ಅವನು ಹೇಳಿರೋ ಶಬ್ದಗಳು ನಿಜಾನ ಸುಳ್ಳ ಅದನ್ನು ಕಂಡಿರಿ. ಸತ್ಯನ ಸುಳ್ಳ ಕಂಡಿಡಿರಿ. ಸಂಶಯನ ಬಗೆಹರಿಸ್ಕೊಳ್ಳಿ. ಯಾರೋ ಹೇಳಿದ ಅಂದ ತಕ್ಷಣವೇ ಮನೆಗೆ ಹೋಗಿ ಗಲಾಟೆ ಮಾಡಿ ಅವ್ರಿಗೆ ತೊಂದರೆ ಕೊಡೋದು ಬೇಡ. ಎಲ್ಲ ವಿಚಾರಗಳಲ್ಲೂ ಅಷ್ಟೇ, ಆಧ್ಯಾತ್ಮಿಕ ವಿಚಾರವಾಗಲಿ ಎಲ್ಲ ವಿಚಾರಗಳು. ವ್ಯಾಪಾರ ಮಾಡೋಕ್ಕೆ ಹೋದಾಗ ಆಗಲೇ ಹೇಳಿದ್ರು, ಜೊತೆಯಲ್ಲಿ ಯಾಕೆ ಕರ್ಕೊಂಡು ಹೋಗ್ತೀವಿ ಮಕ್ಕಳನ್ನ? ಅವ್ರಿಗೂ ಪದಾರ್ಥಗಳ ಕ್ವಾಲಿಟಿ ಗೊತ್ತಾಗಲಿ, ಗುಣಮಟ್ಟ ಗೊತ್ತಾಗಲಿ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋ ಪದಾರ್ಥಗಳು ಗೊತ್ತಾಗಲಿ, ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ. ಹಾಗಾಗಿ ಪದಾರ್ಥಗಳ ಗುಣಮಟ್ಟ ನಿಮಗೆ ಗೊತ್ತಿದ್ರೆ ನೀವು ಕಳಪೆ ಇರೋದನ್ನ ಹಾಕಿದ ತಕ್ಷಣ ಅವ್ರಿಗೆ ಹೇಳ್ತೀರಾ ಇದು ಚೆನ್ನಾಗಿಲ್ಲ, ಬೇರೆದಾಕ್ರಿ ನಮಗೆ ಹೇಳ್ತೀವಿ. ಈ ರೀತಿಯಾಗಿ ಎಲ್ಲ ವಿಚಾರಗಳನ್ನು ತಿಳಿಯೋದೇ ಜ್ಞಾನಿಯ ಲಕ್ಷಣ. ಆಗ ತಿಳಿದ್ರೆ ಮಾತ್ರ ನಿಮಗೆ ಸಂಶಯಗಳು ದೂರ ಆಗ್ತವೆ. ಅನೇಕ ಸಂಶಯಗಳು ನಮಗೆ ಪುರಾಣಗಳಲ್ಲಿ ತಿಳಿಸ್ಬಿಟ್ಟಿದ್ದಾರೆ. ಇಲ್ಲೊಂದು ಉದಾಹರಣೆ ಕೊಡ್ತಾರೆ. ಭರತನ ಕತೆ ಕೇಳಿದ್ದೀರಾ? ರಾಮನ ಕಾಡಿಗೆ ಹೋದ್ಮೇಲೆ ಅವನು ಹುಡ್ಕೊಂಡು ಹೋಗ್ತಾನೆ ಇವನು ಭರತ ಹೋಗ್ತಾ ಇರಬೇಕಾದ್ರೆ ಕಾಲಿಲ್ಲದೆ ಕಾಲಿಗೆ ಚಪ್ಪಲಿ ಇಲ್ಲದೆ ಹೋಗ್ತಾ ಇರ್ತಾನೆ. ಭೂಮಿ ಎಲ್ಲ ಕೋಮಲ ಆಗ್ಬಿಡುತ್ತಂತೆ. ಕೋಮಲ ಅಂದರೆ ಮೃದು ಆಗ್ಬಿಡುತ್ತಂತೆ. ಅದು ಸಾಧ್ಯನಾ?
ಅದು ಕವಿ ವರ್ಣನೆ ಮಾಡಿರ್ತಾನೆ. ಅದನ್ನು ವಿಚಾರ ಮಾಡಬೇಕು, ನೀವು ವಿಚಾರ ಮಾಡಬೇಕು. ಮೊನ್ನೆ ಅವನು ಕರಗ ನಡೀತು, ಒಂದು ದೈವಶಕ್ತಿ, ಅದು ದೈವಶಕ್ತಿ. ಅದಕ್ಕೂ ಪೆಟ್ಟಾಗ್ತಿದ್ದಪ್ಪ, ಕಾಲುಗಳು ಪೆಟ್ಟಾಗ್ತವೆ. ಪೆಟ್ಟಾಗಬಾರ್ದು, ಪೆಟ್ಟಾಗತ್ತೆ. ಯಾಕೆ? ಭೂಮಿ ಇರೋದೇ ಹಾಗೆ ಗಟ್ಟಿ, ಕಲ್ಲು ಮುಳ್ಳು ಎಲ್ಲ ಇರೋವಂಥದ್ದೇ. ಸಣ್ಣ ಸಣ್ಣ ಕಲ್ಲುಗಳು ಇರ್ತವೆ. ಆ ರೀತಿಯಾಗಿ ಸಂಶಯ ನೋಡಿ, ಭರತನ ಆ ಸಮಯದಲ್ಲಿ ಭೂಮಿ ಕೋಮಲ ಆಗೋಯ್ತು ಅಂತ ವರ್ಣನೆ ಮಾಡಿಬಿಟ್ಟ. ಮೆತ್ತಗಾಗೋಯ್ತು, ಭೂಮಿ ಮೆತ್ತಗಾಗ್ಬಿಡುತ್ತಾ? ನಾವು ವಿಚಾರ ಮಾಡಬೇಕು. ಮೆತ್ತಗಾಗುತ್ತಾ ಭೂಮಿ? ಆಗೋದಿಲ್ಲ, ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಅದ್ರ ಗುಣ ಏನೋ ಗಟ್ಟಿ. ಈ ರೀತಿ ಶಬ್ದಗಳನ್ನು ನಾವು ವಿಚಾರ ಮಾಡಿ ಸಂಶಯನ ಬಗೆಹರಿಸ್ಕೊಳ್ಳಿ. ಅದರಿಂದ ಭೂಮಿ ಯಾವ ರೀತಿ ಗಟ್ಟಿ ಇದೆ, ಆಗಲೂ ಗಟ್ಟಿನೇ ಇತ್ತು. ಭರತ ಹೋದಾಗ ಕವಿ ವರ್ಣನೆ ಮಾಡಿಬಿಟ್ಟ, ಅದನ್ನು ನಂಬಿಟ್ವಿ ನಾವು. ಈ ರೀತಿಯಾಗಿ ಯಾರಾದರೂ ಒಂದು ಸುಳ್ಳನ್ನು ಹೇಳಿದಾಗ, ಅಸತ್ಯವನ್ನು ಹೇಳಿದಾಗ ವಿಚಾರ ಮಾಡಿ ನಂಬಿ. ಭೂಮಿ ಜಡ. ದೊಡ್ಡ ಮಹಾತ್ಮ ಹೋಗಲಿ, ಜ್ಞಾನಿ ಹೋಗಲಿ, ಅಜ್ಞಾನಿ ಹೋಗಲಿ, ಪಾಪಿ ಹೋಗಲಿ, ಅದ್ರ ಮೇಲೆ ನಡೆದ ಮೇಲೆ ಹೋಗಲಿ, ಆ ಭೂಮಿ ಏನು ಮೆತ್ತಗಾಗೋದಿಲ್ಲ. ಅದು ಗುಣ ಏನೋ ಗಟ್ಟಿ, ಕಲ್ಲು ಮುಳ್ಳುಗಳಿಂದ ಕೂಡಿರ್ತಕ್ಕಂಥದ್ದು. ಇದನ್ನು ವಿಚಾರ ಮಾಡಿ. ಈ ಶಬ್ದಗಳನ್ನು ವಿಚಾರ ಮಾಡಿದ್ರೆ ನೀವು ಸಂಶಯದಿಂದ ಪಾರಾಗ್ತೀರಾ. ಹಾಗಾಗಿ ಇಲ್ಲಿವರೆಗೂ ಒಂದು ಅತ್ಯುತ್ತಮವಾದ ವಿಚಾರವನ್ನು ತಿಳಿಸ್ಕೊಟ್ರು. ಇನ್ನು ಸತ್ಸಂಗವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಬೋಲಿಯೇ ಶ್ರೀ ಸತ್ಯನಾಮ ಆದಿ ಕಬೀರ್ ಸಾಹೇಬ್ ಕಿ ಜೈ. ಇನ್ನು ಮುಂದೆ ಇಲ್ಲಿ ಸತ್ಸಂಗ ನಡೆಯುತ್ತೆ. ತಿಂಗಳಲ್ಲಿ ಒಂದು ದಿನ ಮಾತ್ರ ಅಲ್ಲಿರುತ್ತೆ. ನೀವು ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ, ಬನ್ನಿ, ಕೇಳಿ, ಶಬ್ದಗಳನ್ನು ವಿಚಾರ ಮಾಡಿ, ಸಂಶಯಗಳನ್ನು ಬಗೆಹರಿಸ್ಕೊಳ್ಳಿ, ಸತ್ಸಂಗ ಮಾಡೋದು ಏನಕ್ಕೆ ಮಾಡಬೇಕು ಅನ್ನೋ ಒಂದು ಕಥೆನ ಮುಂದಿನ ವಾರದಲ್ಲಿ ಇಟ್ಕೊಳ್ಳೋಣ. ಈಗ ಸಮಯ ಆಗಿದೆ. ಬೋಲಿಯೇ ಶ್ರೀ ಸತ್ಯನಾಮ ಆದಿ ಕಬೀರ್ ಸಾಹೇಬ್ ಕಿ ಜೈ. ಸದ್ಗುರು ಶ್ರೀ ಹನುಮಾನ್ ಸಾಹೇಬ್ ಕಿ ಜೈ. ಗುರು ಮಾತಾ ಜಿ ಕಿ ಜೈ. ಮಹಂತ ಜಗನ್ನಾಥ್ ಸಾಹೇಬ್ ಕಿ ಜೈ. ಸರ್ವ ಸಂತ ಮಹಂತಕ್ಕೂ ಜೈ. ಮಳೆ ಬೇರೆ ಬರೋ ಥರ ಇದೆ, ಹಾಗಾಗಿ ಬರ್ತಾ ಇದೆಯಾ? ಕುಡಿ.